ಕೂತ್ಕೊಳ್ಳಿ. ಇವತ್ತಿನ ತರಗತಿ 4:30 6:30 ತನಕ ಇವತ್ತಿನ ತರಗತಿ ಇರುತ್ತೆ. ಅದರಿಂದ ಒಂದು ಶಾಂತವಾದಂತಹ ಒಂದು ಜಾಗದಲ್ಲಿ ಎಲ್ಲರಿಗೂ ನೀವು ಕೂತ್ಕೊಂಡು ಈ ಒಂದು ಸತ್ಸಂಗದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಬೇಕು. ಇವತ್ತು ವಿಶೇಷ ಏನಂತ ಅಂದರೆ ಭಗವದ್ಗೀತೆ 7ನೇ ಅಧ್ಯಾಯದ ಅರ್ಥ ಚಿಂತನೆ ಜೊತೆಗೆ ನಾವು ಅಗ್ನಿಹೋತ್ರ ಅಂತ ಸಾಮಾನ್ಯವಾಗಿ ನೀವು ಕೇಳಿರ್ತೀರ. ಎಲ್ಲರ ಮನೆಗಳಲ್ಲೂ ನೀವು ಮಾಡ್ತಾನೂ ಇರ್ತೀರ ಸ್ವಲ್ಪ ಜನ ಅಂತ ಭಾವಿಸ್ತೀನಿ. ಸೊ ಆ ಅಗ್ನಿಹೋತ್ರದ ಕ್ರಮ ಏನು, ಮತ್ತು ಅದರಿಂದ ಆಗುವಂತಹ ಪ್ರಯೋಜನಗಳೇನು, ಮತ್ತು ಯಾಕೆ ನಾವು ಅಗ್ನಿಹೋತ್ರವನ್ನು ಮಾಡಬೇಕು, ಇಂದಿಷ್ಟು ವಿಚಾರಗಳನ್ನು ನಾವು ಇವತ್ತಿನ ಒಂದು ತರಗತಿಯಲ್ಲಿ ತಿಳ್ಕೊತಾ ಹೋಗೋಣ. ಗೀತಾಮೃತಂ ಅನ್ನುವಂತಹ ಈ ಒಂದು ತಂಡ ಏನು 2-3 ವರ್ಷಗಳಿಂದ ಏನಿದೆ, ಬರೀ ಭಗವದ್ಗೀತೆಗೆ ಅಥವಾ ವಿಷ್ಣು ಸಹಸ್ರನಾಮಕ್ಕೆ ಅಷ್ಟಕ್ಕೆ ಮೀಸಲಾಗದೆ ಇನ್ನಿಷ್ಟು ವಿಚಾರಗಳನ್ನು ಎಲ್ಲರಿಗೂ ಕೂಡ ಜ್ಞಾನವನ್ನು ಹರಡಿಸ್ಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಾನು ಹಾಗೆ ಹೇಮಾ ಭಗಿನಿಯವರು ಕ್ಲಾಸ್ಗಳನ್ನ ಮಾಡ್ಕೊತ ಬರ್ತಿದ್ವಿ. ಅದಕ್ಕೆ ತಕ್ಕ ಹಾಗೆ ನೀವು ಕೂಡ ಬಹಳ ಚೆನ್ನಾಗಿ ಸ್ಪಂದಿಸ್ತಾ ಇದ್ದೀರಾ, ನಮಗೆ ಇನ್ನಿಷ್ಟು ಉತ್ತೇಜನಗಳನ್ನು ಕೊಡ್ತಾ ಇದ್ದೀರಾ. ಕಳೆದ ತಿಂಗಳೇ ನಾವು ದಕ್ಷಿಣಾಮೂರ್ತಿ ಅಷ್ಟಕಂನ ಅರ್ಥವನ್ನು ತಿಳ್ಕೊಂಡ್ವಿ. ಇದೇ ಒಂದು ಗೀತಾಮೃತಂ ವೇದಿಕೆಯಲ್ಲಿ ಬಹಳಷ್ಟು ಬೇರೆ ವಿಚಾರಗಳನ್ನು ಆದಿತ್ಯ ಹೃದಯ ಆಗಿರ್ಬೋದು, ಇನ್ನಿಷ್ಟು ವಿಚಾರಗಳನ್ನು ಭಗವದ್ಗೀತೆ ಹಾಗೂ ವಿಷ್ಣು ಸಹಸ್ರನಾಮ ಅಲ್ಲದಲೆ ಇನ್ನಿಷ್ಟು ವಿಚಾರಗಳನ್ನು ನಿಮಗೆಲ್ಲರಿಗೂ ಕೂಡ ಹೇಳಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ ಪ್ರತಿ ವಾರ ಏನಾದರೂ ಹೊಸದನ್ನು ತರಬೇಕು, ಯಾರೋ ಒಬ್ಬರು ಅತಿಥಿಯನ್ನು ಕರೀಬೇಕು, ಅವರ ಒಂದು ಜ್ಞಾನವನ್ನು ನಾವು ಪಡ್ಕೊಬೇಕು ಅನ್ನುವಂತಹ ಒಂದು ವಿಚಾರ ಸದಾ ನನಗೆ ವಾರ ಪೂರ್ತಿ ವರ್ಕಿಂಗ್ ಡೇಸಲ್ಲಿ ಓಡ್ತಾ ಇರುತ್ತೆ. ಸೊ ವೀಕೆಂಡನ್ನು ಯಾವ ರೀತಿ ಎಂಡ್ ಮಾಡಬೇಕು ಅಂತ. ಹಾಗಾಗಿ ಮೊದಲಿಗೆ ನೀವೆಲ್ಲ ಕೂಡ ಇಲ್ಲಿ ಸೇರಿದ್ದಕ್ಕೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಮೊದಲಿಗೆ 3 ಬಾರಿ ಓಂಕಾರವನ್ನು ಮಾಡಿ ನಂತರ ಒಂದು ಕ್ಲಾಸ್ನ ಆರಂಭ ಮಾಡೋಣ. ಎಲ್ಲರೂ ಕೂಡ ಏನು ಅಂತ ಅಂದರೆ, ನಾನಾಗಲೇ ಹೇಳ್ತಾ ಇದ್ದೆ, ಭಗವದ್ಗೀತೆಗೆ ಸಂಬಂಧಪಟ್ಟಾಗ ನಮ್ಮಲ್ಲಿ ಕಣ್ಣಿಗೆ ಕಾಣಿಸುವಂತಹ ಪ್ರಕೃತಿ ಏನಿದೆ, ಆ ಪ್ರಕೃತಿಯೇ ದೇವರು, ಬೇರೆ ಇನ್ನೇನಲ್ಲ. ನಾವು ರಾಮಕೃಷ್ಣ ಇವ್ರನ್ನ ದೇವರು ಅಂತ ಅನ್ಕೊಂತೀವಿ, ಯಾಕೆಂದರೆ ನಮಗೆ ಬೇರೆ ವಿಧಿ ಇಲ್ಲ. ನಮ್ಗೆ ಯಾವುದೋ ಒಂದು ಮೂರ್ತಿ ಬೇಕು, ಅದನ್ನು ಅಲಂಕಾರ ಮಾಡಬೇಕು, ಅಭಿಷೇಕ ಮಾಡಬೇಕು, ಅದಕ್ಕೆ ಪೂಜೆ ಮಾಡಬೇಕು, ವಿಭೂತಿ, ಕಡ್ಡಿ, ದೀಪ ಎಲ್ಲದಿಂದ ಅಲಂಕಾರ ಮಾಡಿ ಮನಸ್ಸಿಗೆ ಒಂದು ನಿಯಂತ್ರಣವನ್ನು ತೆಗೆಸ್ಕೊಬೇಕು ನಾವು. ಅದಕ್ಕೋಸ್ಕರ ಒಂದು ಮೂರ್ತಿ ಪೂಜೆ ಅಥವಾ ದೇವರನ್ನ ರಾಮ ಕೃಷ್ಣ ದೇವಸ್ಥಾನ ಪುಣ್ಯಕ್ಷೇತ್ರಗಳು ಅಂತ ಹೋಗ್ತೀವಿ. ಅದು ಖಂಡಿತ ತಪ್ಪಲ್ಲ ಅಥವಾ ಅನ್ನೋದು ನಾವು ಮಾಡ್ತಿರೋದು ಅಪರಾಧ ಅಂತ ಖಂಡಿತ ಭಾವಿಸ್ಬಿಡಿ. ಅದೇ ದಾರಿ, ನಮಗೆ ಬೇರೆ ಇನ್ನೇನೂ ದಾರಿ ಇಲ್ಲ. ಆದರೆ ಈ ವಿಜ್ಞಾನ ಅಂತ ನನಗೆ ಹೇಳಿದಲ್ಲ, ಕೃಷ್ಣ ಹೇಳಿದ್ರಿಗೆ ಒಂದು ವಿಜ್ಞಾನ ಇದೆ. ಏನು ಅಂತ ಅಂದರೆ, ನಮ್ಮಲ್ಲಿರುವಂತಹ ಹೊರಗಡೆ ಇರುವಂತಹ ಪ್ರಕೃತಿ ಏನಿದೆ, ನೇಚರ್ ಅಂತ ನಾವೇನು ಕರಿತೀವಿ, ಅದರಲ್ಲಿ ಪರಮಾತ್ಮ ಇದ್ದಾನೆ, ಅಂದರೆ ಪರಾಪ್ರಕೃತಿ ಇದೆ. ಅದನ್ನು ನಾವು ನೋಡುವಂತಹ ಕಣ್ಣುಗಳು ನಮಗೆ ಕಾಣಿಸ್ಬೇಕು. ಒಂದಿಷ್ಟು ಉದಾಹರಣೆಗಳನ್ನು ನಾನು ಸುಮ್ಮನೆ ಹಾಗೆ ಅವಲೋಕನ ಮಾಡಿದಾಗ ನನಗೆ ಒಂದಿಷ್ಟು ಉದಾಹರಣೆಗಳೆಲ್ಲ ಸಿಕ್ತು. ಸಾಮಾನ್ಯವಾಗಿ ಗಾಳಿ, ನೀರು, ಬೆಳಕು ಇದೆಲ್ಲ ಯಾಕಿದೆ, ನಮ್ಗೇನಕ್ಕೆ ಬೇಕು? ಇದೆಲ್ಲ ಪರಮಾತ್ಮ ಸೃಷ್ಟಿ ಅಂತ ಮಾಡಿದಾಗ ಗಾಳಿನ ಯಾಕೆ ಸೃಷ್ಟಿ ಮಾಡ್ದ, ಅಥವಾ ನೀರನ್ನು ಯಾಕೆ ಸೃಷ್ಟಿ ಮಾಡ್ದ, ಅಥವಾ ಬೆಳಕನ್ನು ಯಾಕೆ ಸೃಷ್ಟಿ ಮಾಡ್ದ ಅಂತ ನಾವು ಪ್ರಶ್ನೆ ಮಾಡಿದಾಗ, ನಮ್ಮ ಇರುವಿಕೆಗೆ, ಅಂದರೆ ಜೀವಾತ್ಮನ ಇರುವಿಕೆಗೆ ಅವೆಲ್ಲವೂ ಕೂಡ ಅವಶ್ಯಕತೆ ಇದೆ. ನಾವು ಗಾಳಿ ಇಲ್ದಲೇ ಇರೋಕ್ಕಾಗೋದಿಲ್ಲ, ಬೆಳಕಿಲ್ದಲೇ ಇರೋದಕ್ಕಾಗೋದಿಲ್ಲ, ಅಥವಾ ನೀರಿಲ್ದಲೇ ಇರೋದಕ್ಕಾಗೋದಿಲ್ಲ. ಅಂದರೆ ಈ ಜಡತ್ವ ಅಂತ ನಾನು ಇವಾಗ ಹೇಳಿದೆ 7ನೇ ಅಧ್ಯಾಯದಲ್ಲಿ, ಆ ಜಡತ್ವದ ಒಂದು ಅವಶ್ಯಕತೆ ನಮಗೆ ಜೀವಾತ್ಮನಿಗೆ ಇದೆ ಅನ್ನೋದಕ್ಕೋಸ್ಕರನೇ ಎಲ್ಲರ ಸೃಷ್ಟಿಗೆ ಖಂಡಿತ ಆಗಿದೆ. ಸೊ ಇಲ್ಲಿ ಜಡ ಮತ್ತು ಪರಮಾತ್ಮ ಎಲ್ಲನೂ ಕೂಡ ಬ್ಯಾಲೆನ್ಸ್ಡ್ ಆಗಿ ಇರಬೇಕು. ಅಂದರೆ ನಾವು ನಮ್ಮ ಪ್ರಕೃತಿಗೆ ನಾವು ಏನನ್ನ ಕೊಡ್ತೀವಿ ಅನ್ನೋದನ್ನ ನಾವು ಪ್ರಶ್ನೆ ಮಾಡಬೇಕು. ನಾನು ಸುಮಾರು ಸತಿ ನಮ್ಮ ಗೀತಾಮೃತಮಲ್ಲಿ ನಾನು ಹೇಳಿದ್ದೀನಿ, ಪಂಚಮಹಾಯಜ್ಞಗಳು ಅಂತ. ಅದರಲ್ಲಿ ಭೂತಯಜ್ಞ ಅಂತ ಒಂದು ಯಜ್ಞದ ಬಗ್ಗೆ ಬಹಳಷ್ಟು ಸತಿ ಹೇಳಿದ್ದೀನಿ. ದೈವಯಜ್ಞ, ಭೂತಯಜ್ಞ. ನಾವು ನಮ್ಮ ಪ್ರಕೃತಿಗೆ ನಾವು ಏನನ್ನ ಕೊಡ್ತಾ ಇದ್ದೀವಿ, ಪ್ರಕೃತಿ ಗಿಡ ನಮಗೆ ಆಕ್ಸಿಜನ್ನ ಕೊಡುತ್ತೆ, ನಾವು ಅದಕ್ಕೆ ಪ್ರತ್ಯುತ್ತರವಾಗಿ ನಾವು ಏನನ್ನ ಕೊಡ್ತಾ ಇದ್ದೀವಿ ಗಿಡಕ್ಕೆ. ಮತ್ತೆ ಅದನ್ನು ಹಾಗೆ ಅವಲೋಕನೆಯನ್ನು ಮಾಡಿದಾಗ ನಾವು ಈ ಒಂದು ಪರಿಸರವನ್ನ ಯಾವ ರೀತಿ ಅರ್ಥೈಸ್ಕೊಬೋದು, ಯಾವ ರೀತಿ ಅದರ ಜೊತೆ ನಾವು ಸಂಭಾಷಣೆಯನ್ನು ಮಾಡ್ಬೋದು ಅಂತ ಸ್ವಲ್ಪ ಯೋಚನೆ ಮಾಡಿದಾಗ ನಮಗೆ ಖಂಡಿತ ಉತ್ತರ ಸಿಗತ್ತೆ. ಒಂದಿಷ್ಟು ಮತ್ತೆ ಉದಾಹರಣೆಯನ್ನು ಕೊಡ್ತಾ ಹೋಗ್ತೇನೆ. ಸಾಮಾನ್ಯವಾಗಿ ಭೂಮಿ, ನಾನು ಹೇಳಿದೆ ಭೂಮಿ ರಾಪು ನಲೋ ವಾಯು ಅಂತ. ಭೂಮಿಯನ್ನ ಅಂದರೆ ಮಣ್ಣನ್ನ ನಾವು ಮುಟ್ಟಬಹುದು, ಅದಕ್ಕೊಂದು ಆಕಾರವನ್ನು ಕೊಡ್ಬೋದು. ಭೂಮಿಯ ಒಂದು ಮಣ್ಣಿನಿಂದ ಒಂದು ಗೊಂಬೆಯನ್ನು ಮಾಡಬಹುದು, ಆಕಾರವನ್ನು ಕೊಡ್ಬೋದು. ಆದರೆ
ಅದನ್ನ ನಾವೆಲ್ಲೂ ಸ್ಟೋರ್ ಮಾಡಿ ಇಡೋದಕ್ಕಾಗೋದಿಲ್ಲ ಅಲ್ವಾ. ನಾವು ಅದನ್ನ ಟಚ್ ಮಾಡೋದು, ಫೀಲ್ ಮಾಡ್ಬೋದು, ಅಥವಾ ಅದಕ್ಕನ್ನ ಒಂದು ಆಕಾರವನ್ನ ಕೊಡ್ಬೋದು. ಆದ್ರೆ ಇದನ್ನ ನಾನು ಸ್ಟೋರ್ ಮಾಡಿ ನಾನು ಇಡ್ತೀನಿ ಅಂದ್ರೆ ಆಗಲ್ಲ, ಯಾಕೆಂದ್ರೆ ಅದು ಆಲ್ರೆಡಿ ಇದೆ. ನಾನು ಸ್ಟೋರ್ ಮಾಡೋದೇನು, ಭೂಮಿ ಆಲ್ರೆಡಿ ಅದು ಗೋಳಾಕಾರದಲ್ಲಿ ಆಲ್ರೆಡಿ ಇದೆ. ಅದನ್ನ ನಾನು ಸಪ್ರೇಟ್ ಆಗಿ ನಂದು ಇದು ಅಂತ ಎತ್ತಿಡ್ತೀನಿ ಅಂದ್ರೆ ಆಗಲ್ಲ. ಹೋಗಿ ಅದನ್ನು ರಿಜಿಸ್ಟ್ರೇಷನ್ ಮಾಡ್ಕೊಬೋದು ಅಷ್ಟೇ, 30-40 ನಂದು ಅಂತ. ಆದ್ರೆ ಈ ಭೂಮಿನೇ ನಂದು ಅಂತ ನಾವು ಮಾಡ್ಕೊಳಕ್ ಆಗೋದೇ ಇಲ್ಲ ಅಲ್ವಾ. ನಾವು ಅದನ್ನ ಒಂದು ಮಡಕೆಯಲ್ಲಿ ಹಾಕಿಡ್ಬೋದೇ ಹೊರತು ಈ ಭೂಮಿ ನನ್ನದು ಅಂತ ನಾವು ಹೇಳ್ಕೊಳಕ್ಕಾಗಲ್ಲ. ಇನ್ನೊಂದು ಎಕ್ಸಾಂಪಲ್, ಗಾಳಿ ಅನ್ನೋದೊಂದು ಎಕ್ಸಾಂಪಲ್ ತಗೊಂಡಾಗ, ನಾವು ಆ ಗಾಳಿಯನ್ನ ಹಿಡಿದಿಡ್ಕೊಳಕ್ ಆಗಲ್ಲ. ನಮ್ಮ ಗಾಳಿ, ನನ್ನ ಸುತ್ತಮುತ್ತ ಗಾಳಿ ಇದೆ, ಫ್ಯಾನ್ ಓಡ್ತಾ ಇದೆ, ಗಾಳಿ ಇದೆ. ನಾನು ಇಷ್ಟು ಗಾಳಿನ ಹಿಡಿದಿಟ್ಕೊಂಡು ನನ್ನ ಮುಷ್ಟಿಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ ಅಂತ ಅನ್ಕೊಂಡ್ರೆ ನಾನು ಮೂರ್ಖ ಅಂತ ಕರೀತಾರೆ. ಅಥವಾ ನಾನು ಗಾಳಿನ ನೋಡ್ಬೋದಾ? ಎಲ್ಲೂ ಕೂಡ ಗಾಳಿ ಇದೆ, ನಾನು ಗಾಳಿಯನ್ನ ನೋಡೋದಕ್ಕೆ ಆಗ್ತಿಲ್ಲ, ಯಾಕಂದ್ರೆ ಇಟ್ಸ್ ಇನ್ವಿಸಿಬಲ್. ಆದ್ರೆ ಅದೇ ಗಾಳಿಯನ್ನ ಒಂದು ಬಲೂನಲ್ಲಿ ನಾನು ಊದಿ ಇಟ್ಟಾಗ ಆ ಗಾಳಿ ಶೇಖರಣೆ ಆಗಿ ಗಾಳಿಯಲ್ಲಿರುತ್ತೆ. ನಾನು ಯಾಕೆ ಇದೆಲ್ಲ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಂತ ನಿಮ್ಗೆ ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ಭೂಮಿ ಬಗ್ಗೆ ಹೇಳಿದೆ, ಭೂಮಿ ನನ್ನದು ಅಂತ ಅದನ್ನ ನಾನು ಎತ್ತಿಡ್ಕೊಳಕ್ಕಾಗಲ್ಲ. ಅದಕ್ಕೊಂದು ಮುಟ್ಟಬಹುದು, ಅದಕ್ಕೊಂದು ಆಕಾರವನ್ನು ಕೊಡಬಹುದು. ಆ ರೀತಿ ದೇವರ ಸೃಷ್ಟಿ ಇದೆ. ಮತ್ತೆ ಅಗ್ನಿ ಅಂತ ಬಂದಾಗಲೂ ಕೂಡ ನಾವು ಬೆಂಕಿಯನ್ನು ಮುಟ್ಟೋದಕ್ಕಾಗೋದಿಲ್ಲ, ಆದ್ರೆ ಅದರ ಶಾಖವನ್ನು ನಾವು ಫೀಲ್ ಮಾಡಬಹುದು, ಆ ಬೆಚ್ಚನೆಯ ಒಂದು ಭಾವವನ್ನು ನಾವು ಫೀಲ್ ಮಾಡಬಹುದು. ಆದ್ರೆ ನಾನು ಬೆಂಕಿಯನ್ನು ಹಿಡಿದಿಟ್ಕೊಂತೀನಿ ಅಂತ ಹೇಳೋದಕ್ಕಾಗೋದಿಲ್ಲ. ಅದೇ ರೀತಿ ನಾನು ಆ ಒಂದು ಬೆಂಕಿಯನ್ನು ಒಂದು ಕಡೆ ಶೇಖರಣೆ ಮಾಡಿಡ್ತೀನಿ ಅಂತ ಹೇಳೋದಕ್ಕಾಗೋದಿಲ್ಲ. ಹೇಗೆ ನಾವು ನೀರನ್ನ ನಾವು ಹೇಗೆ ಶೇಖರಣೆ ಮಾಡ್ತೀವಿ, ಆದ್ರೆ ಅಗ್ನಿಯನ್ನ ಶೇಖರಣೆ ಮಾಡೋದಕ್ಕಾಗತ್ತಾ? ಆಗಲ್ಲ. ಸೊ ಆ ರೀತಿ ದೇವರು ಪ್ರತಿಯೊಂದೊಂದು ನಮಗೇನು ನಮ್ಮ ಸುತ್ತಮುತ್ತಲು ಏನು ನಮಗೆ ಕಾಣಿಸುತ್ತೆ, ಭೂಮಿ ಆಗಿರ್ಬೋದು, ನೀರಾಗಿರ್ಬೋದು, ಗಾಳಿ ಆಗಿರ್ಬೋದು, ಪ್ರತಿಯೊಂದಕ್ಕೂ ಅದರದೇ ಆದಂತಹ ಒಂದು ವ್ಯಕ್ತಿತ್ವವನ್ನು, ಆಕಾರವನ್ನು ಕೊಟ್ಟಿದ್ದಾನೆ. ಈಗ ಆಕಾಶ ಅಂತಾರೆ, ನಾನು ಅದೇ ಈ ಜ್ಞಾನ, ಅದೇ 8-fold ಕಾನ್ಸೆಪ್ಟ್ ಅಂತ ಅವೆಲ್ಲ ನಾವೇನು ಎಕ್ಸ್ಪ್ಲೈನ್ ಮಾಡಿ ಅದನ್ನೇ ಇನ್ನೂ ಸ್ವಲ್ಪ ವಿಶ್ಲೇಷಣೆ ಮಾಡಿ ಹೇಳ್ತಾ ಇದ್ದೀವಿ. ಆಕಾಶವನ್ನ ನಾವು ನೋಡ್ಬೋದು ಅಷ್ಟೇ ಅಲ್ವಾ. ಹೋಗಿ ಒಂದು ಬೆಟ್ಟದ ಮೇಲೆ ತುದಿಯಲ್ಲಿ ಕೂತ್ಕೊಂಡು ಕಣ್ಣು ಹಾಯಿಸಿದಷ್ಟು ನಮ್ಗೆ ಆಕಾಶ ಕಾಣಿಸ್ತಾ ಹೋಗುತ್ತೆ. ಅದನ್ನ ಮುಟ್ಟಬೋದಾ? ನಾಳೆ ಒಂದು ಫ್ಲೈಟ್ ಬುಕ್ ಮಾಡ್ಕೊಂತ, ಜೆಟ್ ಬುಕ್ ಮಾಡ್ಕೊಂಡು, ಪ್ರೈವೇಟ್ ಜೆಟ್ ಮಾಡ್ಕೊಂಡು ಹೋಗಿ ಆಕಾಶನ ಮುಟ್ಟಿ ಬರ್ತೀನಿ ಅಂತ ನಾನು ಹೋದ್ರೆ ಅಲ್ಲಿ ನನ್ಗೆ ಸಿಗೋದೇ ಇಲ್ಲ ಆಕಾಶ. ಹೇಗೆ ಈ ನನಗೆ ಕಣ್ಣಿಗೆ ಕಾಣಿಸುತ್ತೋ, ಆಕಾಶಕ್ಕೆ ಹೋದ್ರೂ ಕೂಡ ಹಾಗೆ ಕಾಣಿಸುತ್ತೆ ನನಗೆ ಸ್ಪೇಸ್. ನಾನು ಆಕಾಶವನ್ನು ಮುಟ್ಟೋದಕ್ಕಾಗೋದಿಲ್ಲ. ಇವೆಲ್ಲವೂ ಕೂಡ ನಾವೇನು ಅನ್ಕೊಂತೀವಿ ಅಂದ್ರೆ ಅದು ಇದೆ ಅಂತ ಮಾತ್ರ ಗೊತ್ತು ನಮ್ಗೆ ಅಲ್ವಾ. ನಾನಾಗ್ಲೇ ಭೂಮಿ ಬಗ್ಗೆ ಹೇಳಿದೆ, ಅದು ನನ್ನದು ಅಂತ ಎತ್ತಿಟ್ಕೊಳಕ್ಕಾಗಲ್ಲ. ನೀರಿನ ಬಗ್ಗೆ ಹೇಳಿದೆ, ಅದನ್ನ ನಾನು ಹಿಡಿದಿಡೋಕ್ಕಾಗೋದಿಲ್ಲ. ಗಾಳಿಯನ್ನು ಹಿಡಿಯೋದಕ್ಕಾಗೋದಿಲ್ಲ, ಆಕಾಶವನ್ನು ಹಿಡಿಯೋದಕ್ಕಾಗೋದಿಲ್ಲ. ಆದ್ರೆ ನನ್ನ ಕಣ್ಣಿಂದ ನೋಡ್ಬೋದು, ಅದನ್ನ ಆಕಾಶ ಇದೆ ಅಂತ ನೋಡ್ಬೋದು, ಭೂಮಿಯ ಅಥವಾ ಅಗ್ನಿಯ ಒಂದು ಸ್ಪರ್ಶವನ್ನು ನಾನು ಮಾಡ್ಬೋದು, ಅಥವಾ ನೀರಿನ ಒಂದು ಶೀತಲವಾದಂತಹ ಒಂದು ಸ್ಪರ್ಶವನ್ನು ನನಗೆ ಅನುಭವಕ್ಕೆ ತಗೊಳ್ಬೋದು. ಇದೆಲ್ಲ ಕೂಡ ಮಾಡ್ಬೋದು. ಹಾಗೆ ದೇವರು ಕೂಡ ಅದೇ ತರನೇ. ನಮಗೆ ದೇವರು ಎಷ್ಟು ಸೂಕ್ಷ್ಮದಲ್ಲಿ ಸೂಕ್ಷ್ಮನಾಗಿ ದೇವರು ನಮ್ಮ ಈ ಒಂದು ಪ್ರಕೃತಿಯಲ್ಲಿ ಇದ್ದಾನೆ ಅಂತ ಅಂದ್ರೆ ಅಷ್ಟು ಸೂಕ್ಷ್ಮವಾಗಿದ್ದಾನೆ. ಆ ಸೂಕ್ಷ್ಮದಲ್ಲಿ ಸೂಕ್ಷ್ಮವಾಗಿರುವಂತಹ ದೇವರನ್ನ ನಾವು ಸೂಕ್ಷ್ಮ ರೀತಿಯಲ್ಲಿ ಅಬ್ಸರ್ವ್ ಮಾಡಿದಾಗ ನಾವು ಅವನನ್ನ ಮುಟ್ಬೋದು, ನಾವು ಅವನ್ನ ಸ್ಟೋರ್ ಮಾಡ್ಬೋದು, ನಾವು ಅವನ್ನ ಫೀಲ್ ಮಾಡ್ಬೋದು, ನಾವು ಅವನ್ನ ಅನುಭವಿಸ್ಬೋದು. ಅವನಲ್ಲೇ ಹೋಗಿ ನಾವು ಲೀನನಾಗ್ಬೋದು, ಪರಿಸರದಲ್ಲೇ ನಾವು ಹೋಗಿ ಲೀನವಾಗ್ಬೋದು. ನಾನು ಯಾಕೆ ಇದೆಲ್ಲವೂ ಕೂಡ ಪೀಠಿಕೆಯಾಗಿ ಹೇಳ್ತಾ ಇದ್ದೀನಿ ಅಂದರೆ, ಈ ಅಗ್ನಿಹೋತ್ರ ಅನ್ನೋದು ಯಜುರ್ವೇದದಲ್ಲಿ ಬರುವಂತಹ ಈ ಅಗ್ನಿಹೋತ್ರದ ಒಂದು ಪದ್ಧತಿ ಏನಿದೆ, ಇದನ್ನ ನಾವು ಮಾಡಿದ್ದೇ ಆದಲ್ಲಿ ನಮ್ಮ ಸರೌಂಡಿಂಗಲ್ಲಿ ನಾವು ಇಡೀ ಪ್ರಪಂಚವನ್ನು ನಾವು ಕ್ಲೀನ್ ಮಾಡ್ತೀವಿ ಅನ್ನೋದಕ್ಕಾಗಲ್ಲ. ನಮ್ಮ ಮೋದಿಯವರು ಸ್ವಚ್ಛ ಭಾರತ್ ಅನ್ನೋ ಒಂದು ಅಭಿಯಾನವನ್ನು ಮಾಡಿ ಅವರು ಪೊರಕೆಯನ್ನು ಇಟ್ಕೊಂಡು ಎಲ್ಲ ಜಾಗಕ್ಕೂ ಬಂದು ಕ್ಲೀನ್ ಮಾಡಲಿಲ್ಲ. ಅವರೆಲ್ಲ ಒಂದು ಕಡೆ ಕ್ಲೀನ್ ಮಾಡಿದ್ರಷ್ಟೇ. ಅವರನ್ನು ಅನುಸರಿಸಿ ನಾವೆಲ್ಲರೂ ಕ್ಲೀನ್ ಮಾಡೋದಕ್ಕೆ ಶುರು ಮಾಡಿ ಸ್ವಚ್ಛ ಭಾರತ್ ಅಂತ ಒಂದು ಅಭಿಯಾನವನ್ನು ಮಾಡ್ಕೊಂಡು, ಹಾಗೆ ನಮ್ಮ ಪರಿಸರವನ್ನ, ನಮ್ಮ ಸರೌಂಡಿಂಗ್ ಅನ್ನ ನಾವು ಕ್ಲೀನ್ ಮಾಡ್ಕೊಂಡಿದ್ದೆ ಆದಲ್ಲಿ ಇದೆಲ್ಲವೂ ಕೂಡ ತಂತಾನಾಗೆ ಆಗತ್ತೆ ಅನ್ನೋದು. ಅಂದ್ರೆ ಪ್ರಕೃತಿಗೆ ನಾನು ಏನನ್ನ ಕೊಡಬೇಕು ಅನ್ನೋದನ್ನ ಸ್ವಲ್ಪ ಮಟ್ಟಿಗೆ ನಾವು ಯೋಚನೆ ಮಾಡಿದಾಗ ಆ ಪ್ರಕೃತಿ ನಮಗೆ ಸ್ಪಂದಿಸುತ್ತೆ. ಓಕೆಪಾ, ನೀನು ಇಂಥ ಕೆಲಸ ಮಾಡ್ತಿದ್ದೆ, ಬಹಳ ಒಳ್ಳೆ ಕೆಲಸ ಮಾಡ್ತಿದ್ಯಾ, ನಾನು ನಿನಗೆ ಅದರದೇ ಆದಂತಹ ಒಂದು ರಿಟರ್ನ್ಸ್ ಅನ್ನು ನಾನು ನಿಮಗೆ ಕೊಡ್ತೀನಿ ಅಂತ. ನಾನು ಆಗಲೇ ಹೇಳಬೇಕಾಗಿದ್ದನ್ನು ಹೇಳಿಲ್ಲ. ನಾವು ಮಾವಿನ ಮರವನ್ನ ಅಥವಾ ಮಾವಿನ ಮರದ ವಾಟೆಯ ಬೀಜವನ್ನು ಹಾಕಿದ್ರೆ ನಮಗೆ ಮಾವಿನ ಮರದ ಒಂದು ಹಣ್ಣೇ ಸಿಗುತ್ತೆ. ನಾವು ಬೇವಿನ ಮರದ ಬೀಜವನ್ನು ಹಾಕಿದ್ರೆ ನಮಗೆ ಬೇವಿನ ಮರದ ಒಂದು ಫಲವೇ ಸಿಗುತ್ತೆ. ಅದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಅದೇ ರೀತಿ ನಾವು ಏನು ಕರ್ಮವನ್ನು ಮಾಡ್ತೀವಿ, ಕೆಟ್ಟ ಕೆಲಸವನ್ನು ಮಾಡಿದವನಿಗೆ ಕೆಟ್ಟದ್ದೇ ಆಗತ್ತೆ, ಒಳ್ಳೆ ಕೆಲಸವನ್ನು ಮಾಡಿದ್ದೇ ಆದಲ್ಲಿ ಅವನಿಗೆ ಒಳ್ಳೆಯದೇ ಆಗತ್ತೆ. ಹಾಗೆ
ಪ್ರಕೃತಿಗೆ ನಾನೇನನ್ನ ಕೊಡ್ತಾ ಇದ್ದೀನಿ, ಒಂದು ಗಿಡವನ್ನು ನೆಡ್ತಾ ಇದ್ದೀನಿ, ಆ ಗಿಡಕ್ಕೆ ನೀರನ್ನು ಹಾಯಿಸ್ತಾ ಇದ್ದೀನಿ, ಆ ಒಂದು ಪಕ್ಷಿಗೆ ನೀರನ್ನ, ಈಗ ಬೇಸಿಗೆ ಇದೆ, ಒಂದು ಹಾರುವಂತಹ ಪಕ್ಷಿಗೆ ಟೆರೆಸಲ್ಲಿ ನಾನು ನೀರನ್ನು ಶೇಖರಣೆ ಮಾಡಿಡ್ತೀನಿ. ಅದರಲ್ಲಿ ಯಾವುದೇ ಸ್ವಾರ್ಥ ಇಲ್ಲ. ಆ ಪಕ್ಷಿ ಬಂದು ನಮ್ಮ ಮನೆಯಲ್ಲಿ ಏನು ಮರಿ ಇಡೋದಿಲ್ಲ ಅಥವಾ ಮೊಟ್ಟೆ ಹಾಕೋದಿಲ್ಲ. ಆದರೆ ನನ್ನ ಸುತ್ತಮುತ್ತಲೇ ಕಣ್ಣಿಗೆ ಕಾಣಿಸುವಂತಹ ಜೀವಿಗಳಿಗೆ ನಾನು ಏನನ್ನ ಕೊಡ್ತಾ ಇದ್ದೀನಿ ಅನ್ನುವಂತಹ ಒಂದು ಪ್ರಜ್ಞೆಯನ್ನ ಇಟ್ಕೊಂಡು ಜೀವನ ಮಾಡೋದಿರುತ್ತಲ್ಲ, ಅದೇ ನೀವು ಪ್ರಕೃತಿಗೆ ಕೊಡುವಂತಹ ಒಂದು ಬಹುಮಾನ ಅಥವಾ ಒಂದು ಸೇವೆ. ಅದನ್ನ ಸ್ಪಂದಿಸಿ, ಅಂದ್ರೆ ಅದನ್ನ ನೋಡಿ ಪ್ರಕೃತಿ ಏನ್ ಮಾಡುತ್ತೆ ಅಂತ ಅಂದ್ರೆ, ನಿಮಗೆ ಆಗುವಂತಹ ಕೆಡಕುಗಳನ್ನ ಹಾಗುಗಳಂದ್ರೆ ಕೆಟ್ಟ ಒಂದು ವೈಬ್ಸ್ ಏನಿದೆ ಅದೆಲ್ಲವನ್ನು ಕೂಡ ನಿವಾರಣೆಯನ್ನು ಮಾಡೋದಕ್ಕೆ ಪ್ರಕೃತಿನೂ ಕೂಡ ಅದು ಸಹಾಯ ಮಾಡುತ್ತೆ. ಇದು ಮತ್ತೆ ನಾನು ಹೇಳ್ತಾ ಇರೋದು, ಇದು ಜ್ಞಾನ ಅಲ್ಲ, ಇದು ವಿಜ್ಞಾನ. ಯಾಕೆಂದ್ರೆ ಇದು ಪ್ರೂವ್ ಆಗಿದೆ. ಆ ಪ್ರೂವ್ ಆಗಿರುವಂತಹ ಒಂದು ಕಾರ್ಯ ಅಥವಾ ನಾವು ದಿನನಿತ್ಯ ಮಾಡಬೇಕಾದಂತಹ ಒಂದು ಕಾರ್ಯ ಅಂದ್ರೆ ಅದು ಅಗ್ನಿಹೋತ್ರ ಅನ್ನುವಂಥದ್ದು. 1984 ನಲ್ಲಿ ಡಿಸೆಂಬರ್ 23, 1984 ಭೂಪಾಲ್ ನಲ್ಲಿ, ನೀವೆಲ್ಲರೂ ಕೂಡ ವಿಚಾರ ಗೊತ್ತಿರುತ್ತೆ ಅನ್ಸುತ್ತೆ, ಯೂನಿಯನ್ ಕಾರ್ಪೊರೇಟ್ ಅನ್ನುವಂಥ ಒಂದು ದೊಡ್ಡ ಒಂದು ಮಿಷಿನ್ ಏನಿರುತ್ತೆ, ಅದು ವಿಷಪೂರಿತವಾದಂತಹ ಒಂದಿಷ್ಟು ಗ್ಯಾಸ್ನ ಶೇಖರಣೆ ಮಾಡುವಂಥ ಒಂದು ದೊಡ್ಡ US ಬೇಸ್ಡ್ ಕಂಪ್ನಿ ಆಗಿರುತ್ತೆ. ಅದರಿಂದ ಏನಾಗಿರುತ್ತೆ, ಇಡೀ ಭೂಪಾಲ್ಗೆ ಆ ವಿಷಪೂರಿತವಾದಂತಹ ಗಾಳಿ ಲೀಕೇಜ್ ಆಗಿ ಇಡೀ ಭೂಪಾಲ್ 1984 ಆದಂತಹ ಒಂದು ಘಟನೆ, ಇಡೀ ಭೂಪಾಲ್ ಆ ಒಂದು ವಿಷದ ಒಂದು ಗ್ಯಾಸಿಂದ ಆ ಮಧ್ಯಪ್ರದೇಶದಲ್ಲಿದ್ದಂತಹ ಭೂಪಾಲ್ನಲ್ಲಿದ್ದಂತಹ 25,000 ಜನ ಸಾಯ್ತಾರೆ. ಅದು ರೆಕಾರ್ಡ್ ಅಲ್ಲಿದೆ. ಇವತ್ತು ಕೂಡ ನೀವು ಗೂಗಲ್ಗೆ ಹೋಗ್ಬಿಟ್ಟು ಭೂಪಾಲ್ ಮಧ್ಯಪ್ರದೇಶ್ ಯೂನಿಯನ್ ಕಾರ್ಪೊರೇಟ್ ಗ್ಯಾಸ್ ಲೀಕೇಜ್ ಅಂತ ಕೊಟ್ರೆ ಇವತ್ತು ಕೂಡ ನೀವು ಒಂದಿಷ್ಟು ಪಿಕ್ಚರ್ಸ್ನ ನೋಡ್ಬೋದು. 25,000 ಜನ ಸ್ಕಿನ್ ಡಿಸೀಸಸ್ ಇಂದ ಅಥವಾ ಬೇರೆ ಆ ಗ್ಯಾಸಿಂದ ಎಫೆಕ್ಟ್ ಆಗಿ ಬೇರೆ ಬೇರೆ ಕಾಯಿಲೆಯಿಂದ ಕಣ್ಣು ಕಳ್ಕೊಂಡಿರ್ತಾರೆ, ಅಥವಾ ಚರ್ಮ ಕಾಯಿಲೆಯಿಂದ ಸಾಯ್ತಾರೆ, ಶ್ವಾಸಕೋಶದಿಂದ ಸಾಯ್ತಾರೆ. ಇನ್ನೊಂದಿಷ್ಟು ಜನ ಅಷ್ಟು ಭೂಪಾಲಿಗಿಂತ ಅಷ್ಟು 25,000 ಜನ ಸಾಯ್ತಾರೆ. ಅದಕ್ಕೆ ಗೌರ್ಮೆಂಟ್ ಏನ್ ಮಾಡುತ್ತೆ, ಒಂದು ಅಧ್ಯಯನವನ್ನು ಮಾಡುತ್ತೆ, ಏನ್ಕಾಯ್ತು ಇದು, ಹೇಗಾಯ್ತು ಅನ್ನೋದನ್ನ ಮಾಡೋದಕ್ಕೆ ಜರ್ಮನಿಂದ ಒಂದು ಸೈಂಟಿಸ್ಟನ್ನ ಅವರು ಮಾಡ್ತಾರೆ. ಯುಲ್ರಿಚ್ ಅನ್ನುವಂಥ ಒಬ್ಬ ದೊಡ್ಡ ಸೈಂಟಿಸ್ಟ್ ಬರ್ತಾನೆ ಭೂಪಾಲ್ಗೆ. ಅವನು ಒಂದಿಷ್ಟು ರಿಸರ್ಚ್ ಎಲ್ಲ ಮಾಡ್ತಾನೆ. ಆ ರಿಸರ್ಚ್ ಎಲ್ಲ ಮಾಡಿ ಇದೆಲ್ಲ ಮಾಡಿದಾಗ ಅವನಿಗೆ ಅಲ್ಲೇ 1 ಕಿಲೋಮೀಟರ್ ದೂರದಲ್ಲಿ, ಅಂದ್ರೆ ಆ ಘಟನೆ ಆಯ್ತಲ್ಲ, ಆ ಘಟನೆಯಿಂದ 1 ಕಿಲೋಮೀಟರ್ ದೂರದಲ್ಲಿ ಒಂದು 4 ಫ್ಯಾಮಿಲಿಗೆ ಮಾತ್ರ ಏನೂ ಕೂಡ ಆಗಿರೋದಿಲ್ಲ. ಅಷ್ಟು ಚೆನ್ನಾಗಿ ಅವರು ತಮ್ಮ ಜೀವನವನ್ನು ಮಾಡುತ್ತಾರೆ, ಯಾವುದೇ ರೀತಿ ಎಫೆಕ್ಟ್ ಆಗಿರೋದಿಲ್ಲ. ಅವನು ಹೋಗಿ ಅವನ್ನ ಸಂಪರ್ಕವನ್ನು ಮಾಡ್ತಾನೆ, ನಿಮಗೆ ಮಾತ್ರ ಏನೂ ಆಗಿಲ್ಲ, ಇಡೀ ಭೂಪಾಲಲ್ಲಿ ಇದು ಇಂಪ್ಯಾಕ್ಟ್ ಆಗಿದ್ದಾರೆ, ನಿಮಗೆ ಮಾತ್ರ ಯಾಕೆ ಆಗಿಲ್ಲ ಅಂತ ಅಂದಾಗ ಅವ್ರು ಹೇಳ್ತಾರೆ, ನಾನು ಕಳೆದ 40 ವರ್ಷಗಳಿಂದ ಅಗ್ನಿಹೋತ್ರ ಅನ್ನುವಂಥ ಒಂದು ಕ್ರಿಯೆಯನ್ನು ಮಾಡ್ತಾ ಬಂದಿದ್ದೀನಿ, ಆದ್ರಿಂದ ನನಗೆ ಅದರ ಇಂಪ್ಯಾಕ್ಟ್ ಏನೂ ಆಗಿಲ್ಲ ಅಂತ ಅವ್ರು ಹೇಳ್ತಾರೆ. ಅದ್ರ ಬಗ್ಗೆ ಇನ್ನೊಂದಿಷ್ಟು ರಿಸರ್ಚ್ಗಳನ್ನ ಮಾಡ್ತಾನೆ. ನೀವು ಇವತ್ತು ಕೂಡ ಯೂಟ್ಯೂಬ್ಗೆ ಹೋಗ್ಬಿಟ್ಟು ಅದ್ರ ಬಗ್ಗೆ ಇನ್ನಿಷ್ಟು ಮಾಹಿತಿಗಳನ್ನ ನೀವು ನೋಡ್ತಾ ಹೋಗ್ಬೋದು. ಆ ಫ್ಯಾಮಿಲಿ ಆ ಥರ ಆಯಿತು ಅಂದ್ಬಿಟ್ಟು ಜರ್ಮನಿನಲ್ಲಿ ಬಂದಂತಹ ಯುಲ್ರಿಚ್ ಅನ್ನುವಂಥ ಒಬ್ಬ ಸೈಂಟಿಸ್ಟು ಮತ್ತೆ ಜರ್ಮನಿಗೆ ಹೋಗಿ ಈ ಅಗ್ನಿಹೋತ್ರವನ್ನ ಅವರ ಒಂದು ದೇಶದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾನೆ. ಇವತ್ತು ಕೂಡ ಇಂಡಿಯಾಗಿಂತ ಜರ್ಮನಿಯಲ್ಲಿ ಜಾಸ್ತಿ ಅಗ್ನಿಹೋತ್ರವನ್ನ ಜನಗಳು ಮಾಡ್ತಾ ಇದ್ದಾರೆ. ಸೊ ಯಾಕೆ ಅಗ್ನಿಹೋತ್ರಕ್ಕೂ ಪರಿಸರಕ್ಕೂ ಇರುವಂತಹ ಒಂದು ಸಂಬಂಧ ಏನು ಅಂತ ನೋಡೋದಾದ್ರೆ, ಆ ಅಗ್ನಿಹೋತ್ರದಲ್ಲಿ ಮೊದಲು ನಾನು ಪ್ರೊಸೀಜರ್ ಹೇಳ್ಬಿಡ್ತೀನಿ ಯಾವ ರೀತಿ ಅದನ್ನ ಮಾಡೋದು ಅಂತ, ಮತ್ತೆ ಇದನ್ನ ಮಾಡಿ ಕೂಡ ತೋರಿಸ್ತೀನಿ. ಪ್ರೊಸೀಜರ್ ಏನಂತಂದ್ರೆ ಬಹಳ ತುಂಬಾ ಸಿಂಪಲ್, ಅಂದ್ರೆ ಸಿಂಪಲ್ಲು. ಅಗ್ನಿಹೋತ್ರದ್ದು ವೇದದಲ್ಲಿ, ಅಂದ್ರೆ ನಾನು ಹೇಳಿದಾಗೆ ವೇದದಲ್ಲಿ ಒಂದಿಷ್ಟು ಯಜುರ್ವೇದದಲ್ಲಿ ಒಂದಿಷ್ಟು ಶ್ಲೋಕಗಳಿದೆ. ಅದನ್ನ ಕರೆಕ್ಟಾಗಿ ಉಚ್ಚಾರಣೆ ಮಾಡಿ ಅಗ್ನಿಹೋತ್ರ ಮಾಡುವಂಥದ್ದು ಒಂದು ತರದ ಒಂದು ಪಂಗಡ. ಅದನ್ನ ಸಾಮಾನ್ಯವಾಗಿ ನಾವು ಮಾಡೋಕೆ ಆಗಲ್ಲ ಅಂತ ಅಲ್ಲ, ಬಟ್ ಕಷ್ಟ ಆಗತ್ತೆ, ಅದನ್ನು ಕಲಿಬೇಕು. ಹ್ರಸ್ವ ದೀರ್ಘಗಳು ಅಥವಾ ಅಲ್ಪ ಪ್ರಾಣ ಮಹಾಪ್ರಾಣಗಳು ಮತ್ತು ಉಚ್ಚಾರಣೆ ಅವೆಲ್ಲವೂ ಕೂಡ ಸ್ಪಷ್ಟವಾಗಿ ಕಲಿತು ಮಾಡಿದ್ರೆ ಬಹಳ ಉತ್ತಮ. ಆದ್ರೆ ಒಂದು ಶಾರ್ಟ್ಕಟ್ ಅಥವಾ ಒಂದು ಕ್ರ್ಯಾಶ್ ಕೋರ್ಸ್ ಅಂತ ಏನಾದರೂ ಮಾಡೋದೇ ಆದ್ರೆ ಈ ಅಗ್ನಿಹೋತ್ರವನ್ನ ಮಾಡ್ಬೋದು. ಏನೇನು ಬೇಕು ಅದನ್ನ ಮಾಡೋದಕ್ಕೆ ಅಂತಂದ್ರೆ, ಬೇಕಾದದ್ದು ಒಂದು ಹೋಮದ ಕುಂಡ, ಚಿಕ್ಕದಾಗಿ ಬಂದಂತಹ ಒಂದು ಹೋಮದ ಕುಂಡ. ನಾನು ಇವಾಗ ಅದನ್ನು ಮಾಡಿ ತೋರಿಸ್ತೀನಿ ಹೇಗೆ ಮಾಡಬೇಕು ಅಂತ. ಅದು ಕಾಪರ್ ಇರುವಂತಹ ಒಂದು ಹೋಮದ ಕುಂಡ ಬೇಕು. ಮತ್ತೆ ಅನ್ಪಾಲಿಶ್ಡ್ ಅಕ್ಕಿ,
ಪಾಲಿಶ್ ಆಗಿರಬಾರ್ದು, ಮತ್ತೆ ಅದು ನುಚ್ಚಾಗಿರಬಾರ್ದು. ಅಂತಹ ಒಂದು ಅಕ್ಕಿ ಬೇಕಾಗುತ್ತೆ. ಮತ್ತೆ ಶುದ್ಧವಾದಂತಹ ಹಸುವಿನ ತುಪ್ಪ. ಯಾಕೆ ಅಂದ್ರೆ ನಾವು ಪ್ರಕೃತಿಗೆ ಅದನ್ನ ಕೊಡ್ತಾ ಇರೋದ್ರಿಂದ, ಮ್ಯೂಟ್ ಮಾಡ್ಕೊಳ್ಳಿ, ಯಾರೊಬ್ರು ಅನ್ಮ್ಯೂಟ್ ಆಗಿದ್ದೀರಾ. ಪ್ರಕೃತಿಗೆ ಅದನ್ನು ಸಮರ್ಪಣೆ ಮಾಡ್ತಾ ಇರೋದ್ರಿಂದ ಅಶುದ್ಧವಾದಂತಹ ಒಂದು ತುಪ್ಪ ಅದು ಖಂಡಿತ ಸಿಗತ್ತೆ. ಅದಕ್ಕೆ ಅಂತಾನೆ ಒಂದು ಕಿಟ್ ಅಂತಾನೆ ಬರುತ್ತೆ. ಆ ಕಿಟ್ಟಲ್ಲಿ ಶುದ್ಧ ಹಸುವಿನ ತುಪ್ಪ, ಮತ್ತೆ ಅನ್ಪಾಲಿಶ್ಡ್ ಅಕ್ಕಿ, ಮತ್ತೆ ಆ ಹೋಮದ ಒಂದು ಕುಂಡ ಅಂತ ನಾನೇ ಹೇಳಿದೆ, ಚಿಕ್ಕದಾಗಿರುತ್ತೆ ಅದು. ಮತ್ತೆ ಬೆರಣಿ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಹಸುವಿನ ಸಗಣಿಯಿಂದ ಮಾಡಿದಂತಹ ಬೆರಣಿ. ಇಷ್ಟು ಪದಾರ್ಥಗಳಿದ್ರೆ ಸಾಕು, ನಾವು ಅಗ್ನಿಹೋತ್ರವನ್ನು ಮಾಡ್ಬೋದು. ಸೊ ಹೇಗೆ ಅಗ್ನಿಹೋತ್ರವನ್ನು ಮಾಡೋದು? 2 ಸಮಯದಲ್ಲಿ ಅದನ್ನು ಮಾಡ್ತಾರೆ, ಸೂರ್ಯಾಸ್ತದಲ್ಲಿ ಮತ್ತೆ ಸೂರ್ಯದ ಉದಯದಲ್ಲಿ. ಸೊ ನಾನು ಆಗಲೇ ಹೇಳಿದ್ನಲ್ಲ, ಜರ್ಮನ್ ಸೈಂಟಿಸ್ಟ್ ಬಂದು ಅವನು ರಿಸರ್ಚ್ ಎಲ್ಲ ಮಾಡಿ ಇದನ್ನು ತಿಳ್ಕೊಂಡು ಹೋದ ಅಂತ. ಅವರು ಜರ್ಮನ್ ಅವರೇನೆ ಒಂದು ಆ್ಯಪನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆ ಆ್ಯಪಲ್ಲಿ ನಮಗೆ ಎಕ್ಸಾಕ್ಟ್ ಅಂದರೆ ನಮ್ಮ ಲೊಕೇಶನ್, ನಮ್ಮ ಮನೆ ಹತ್ರ, ಸಾಮಾನ್ಯವಾಗಿ ಇಂಡಿಯಾ ಅಂತ ಚೆನ್ನೈ ಟೈಮಿಂಗ್ ಅಂತ ನಾವು ತೊಗೊಂಡ ಒಂದೇ ಟೈಮಿಂಗೇ ಇರುತ್ತೆ. ಒಂದು ಆ್ಯಪ್ ಇದೆ, ಆ ಆ್ಯಪನ್ನು ಮುಖಾಂತರ ನನಗೆ ಸ್ಕ್ರೀನ್ಶಾಟ್ ಕೂಡ ಅದರಲ್ಲೇ ಕಳಿಸಿದ್ದೆ ನಿಮಗೆ. ಅಗ್ನಿಹೋತ್ರ ಬಡಿ ಆ್ಯಪ್ ಅಂತ ಒಂದು ಆ್ಯಪ್ ಇದೆ. ಆ ಆ್ಯಪಲ್ಲಿ ಎಕ್ಸಾಕ್ಟ್ ಆಗಿ ಎಷ್ಟು ನಿಮಿಷಕ್ಕೆ ಸೂರ್ಯೋದಯ ಆಗುತ್ತೆ ಮತ್ತು ಎಷ್ಟು ನಿಮಿಷಕ್ಕೆ ಸೂರ್ಯಾಸ್ತ ಆಗುತ್ತೆ ಅಂತ ನಿಮಗೆ ಟೈಮ್ ನೋಡ್ಕೊಬೋದು. ಆ ಟೈಮಿಂದ ಒಂದು 10 ನಿಮಿಷದ ಮುಂಚೆ ನೀವು ಒಂದಿಷ್ಟು ಸಿದ್ಧತೆಗಳನ್ನು ಮಾಡ್ಕೊಬೇಕಾಗತ್ತೆ. ನಾನು ಹೇಳಿದ್ನಲ್ಲ, ಬೆರಣಿ ಮತ್ತು ಇದೆಲ್ಲ ರೆಡಿ ಇರುತ್ತೆ, ಆದರೆ ಬೆರಣಿನ ಇಟ್ಕೊಳ್ಳೋದು ಅದೆಲ್ಲ ಮಾಡುವಂಥ ಸಿದ್ಧತೆ ಮಾಡ್ಕೊಬೇಕಾಗತ್ತೆ. ಅದು ಮಾಡಿಕೊಂಡು ನಾವು 3 ಮಂತ್ರವನ್ನು, 2 ಮಂತ್ರವನ್ನು ಹೇಳಬೇಕು. ಸೂರ್ಯೋದಯ ಆದಂತಹ ಒಂದು ಸಮಯದಲ್ಲಿ ಸೂರ್ಯಾಯ ಸ್ವಾಹ, ಸೂರ್ಯಾಯ ಇದಂ ನಮಃ. ಮತ್ತೆ ಇನ್ನೊಂದು ಹೇಳ್ತೀನಿ, ಸೂರ್ಯಾಯ ಸ್ವಾಹ, ಸೂರ್ಯಾಯ ಇದಂ ನಮಃ. ಸೂರ್ಯನಿಗೆ ನಾನು ಅರ್ಪಣೆಯನ್ನು ಮಾಡ್ತಿದ್ದೀನಿ. ಈ ಒಂದು ಅರ್ಪಣೆ ಅಥವಾ ಇನ್ನೊಂದು ಏನು ಕೊಡ್ತಾ ಇದ್ದಲ್ಲ, ಇದು ನನ್ನದಲ್ಲ, ಇದು ನಿನ್ನದೇ ಅನ್ನುವಂಥ ಅರ್ಥವನ್ನು ಕೊಡುವಂಥದ್ದು. ಇದು ಸೂರ್ಯೋದಯ ಆದಾಗ ಹೇಳುವಂಥ ಮಂತ್ರ. ಇನ್ನು ಸೂರ್ಯಾಸ್ತ ಮತ್ತೆ ಆ ಬಡಿ ಆ್ಯಪಲ್ಲಿ ನೀವು ಸೂರ್ಯಾಸ್ತದ ಸಮಯವನ್ನು ನೀವು ತಿಳ್ಕೊಂಡು ಮತ್ತೆ ಇನ್ನೊಂದು ಮಂತ್ರವನ್ನು ಹೇಳಬೇಕು. ಅಗ್ನಿಯೇ ಸ್ವಾಹ, ಅಗ್ನಿಯೇ ಇದಂ ನಮಃ, ಪ್ರಜಾಪತಿಯೇ ಸ್ವಾಹ, ಪ್ರಜಾಪತಿಯೇ ಇದಂ ನಮಃ ಅನ್ನುವಂಥ. ಮತ್ತೊಮ್ಮೆ ಹೇಳ್ತೀನಿ, ಸೂರ್ಯೋದಯ ಆಗುವಂತಂದ್ರೆ ಬೆಳಗಿನ ಜಾವ ಸೂರ್ಯೋದಯ ಆಗುವಂಥ ಸಮಯದಲ್ಲಿ ಸೂರ್ಯಾಯ ಸ್ವಾಹ, ಸೂರ್ಯಾಯ ಇದಂ ನಮಃ, ಪ್ರಜಾಪತಿಯೇ ಸ್ವಾಹ, ಪ್ರಜಾಪತಿಯೇ ಇದಂ ನಮಃ 2 ಮಂತ್ರವನ್ನು ಹೇಳಿ ಆ ಹೋಮದಲ್ಲಿ ಬೆರಣಿಗೆ ಅಗ್ನಿಸ್ಪರ್ಶವನ್ನು ಮಾಡಿ ಒಂದಿಷ್ಟು ಅಕ್ಕಿಯನ್ನು ಒಂದು ಹೋಮದ ಕುಂಡಕ್ಕೆ ಹಾಕಬೇಕು. ಅದು ಸುಟ್ಟಾಗ ಅದೊಂದಿಷ್ಟು ಭಸ್ಮವಾಗಿ ಅದು ಕನ್ವರ್ಟ್ ಆಗುತ್ತೆ. ಅದೊಂದು 10 ಮಿನಿಟ್ಸ್ ಪ್ರೋಸೆಸ್ ಅಷ್ಟೆ. ಇನ್ನು ಸಾಯಂಕಾಲವೂ ಕೂಡ ಅದೇ ಮಾಡಬೇಕು. ಅಗ್ನೇಯೇ ಸ್ವಾಹ, ಅಗ್ನೇಯೇ ಇದಂ ನಮಃ, ಪ್ರಜಾಪತಿಯೇ ಸ್ವಾಹ, ಪ್ರಜಾಪತಿಯೇ ಇದಂ ನಮಃ ಅನ್ನುವಂಥ ಮಂತ್ರವನ್ನು ಸಾಯಂಕಾಲ ಸೂರ್ಯಾಸ್ತದ ಸಮಯದಲ್ಲೇ ಇದನ್ನು ಹೇಳಬೇಕು. ಆಗ ಮಾತ್ರ ಒಂದು ಕನೆಕ್ಷನ್ ಬೆಳೆಯುತ್ತೆ ಸೂರ್ಯನಿಗೂ ಅಥವಾ ನಮ್ಮಲ್ಲಿರುವಂತಹ ಪರಿಸರಕ್ಕೂ ಮತ್ತು ನಮಗೂ ಇರುವಂತಹ ಒಂದು ಕನೆಕ್ಷನ್ ಬೆಳೆದು ಬಹಳಷ್ಟು ಪ್ರಯೋಜನಗಳಾಗತ್ತೆ. ನಾನು ಅದನ್ನು ಹೇಳ್ತಾ ಹೋದರೆ 1 ಅವರ್ ಆಗುತ್ತೆ ಏನೇನು ಪ್ರಯೋಜನಗಳಾಗತ್ತೆ ಅಂತ. ಬಹಳಷ್ಟು ಪ್ರಯೋಜನಗಳು ಪರ್ಸನಲಿ ಮತ್ತೆ ನಿಮಗೆ ಆಪ್ತರಾಗಿರುವಂಥವ್ರು ಅಥವಾ ಪ್ರತಿಯೊಂದು, ಅಂದರೆ ಇಡೀ ವಾತಾವರಣವೇ ಕ್ಲೆನ್ಸ್ ಆಗುತ್ತೆ. ನಮ್ಮ ಗೋಶಾಲೆಯಲ್ಲೂ ಕೂಡ ಮಾರ್ಚ್ನಲ್ಲಿ ನಾನು ಒಂದು 4 ಹಸುಗಳನ್ನು ಕಳ್ಕೊಂಡೆ ಅಂದರೆ ಸಾವನ್ನಪ್ಪದು. ಒಂದು ವಯಸ್ಸಿನ ಒಂದು ಕಾರಣದಿಂದ ಸಾವನ್ನಪ್ಪದು, ಇನ್ನೊಂದು ಪ್ಲಾಸ್ಟಿಕ್ನ ಕವರ್ನ ತಿಂದು ಒಂದು ಹಸು ಸತ್ತು ಹೋಯಿತು. ಸೊ ಇದನ್ನು ಹೊಡೆದಾಗಲೂ ಕೂಡ ನನಗೆ ಬಹಳಷ್ಟು ಜನ ಹೇಳಿದ್ರು, ನೀವು ನಿಮ್ಮ ಗೋಶಾಲೆಯಲ್ಲೇ ಅಗ್ನಿಹೋತ್ರವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿ, ಅವಾಗ ಇದು ಆಗೋದಿಲ್ಲ ಅಂತ. ಅದು ಪ್ರಾರಂಭ ಆಗಿದೆ. ಸೊ ಇನ್ನು ಮುಂದೆ ಅದಾಗೋದಿಲ್ಲ ಅಂತ ನಾನು ಅನ್ಕೊತೀನಿ. ಅದಾದ ನಂತರ ಈ ಅಗ್ನಿಹೋತ್ರ ಆಗಿ ಅದು ಏನು ಸುಟ್ಟ ಒಂದು ಭಸ್ಮ ಏನಿರುತ್ತೆ, ಆ ಭಸ್ಮವನ್ನು ನಾವು ಒಂದು ಪಾತ್ರೆಯಲ್ಲೋ ಒಂದು ಮಡಕೆಯಲ್ಲೋ ಅದನ್ನು ಶೇಖರಣೆಯನ್ನು ಮಾಡಿ ಇಟ್ಕೊಬೇಕು. ಆ ಶೇಖರಣೆ ಮಾಡಿಟ್ಕೊಂಡು ಪ್ರತಿದಿನ ನಾವು ಕುಡಿಯುವಂತಹ ನೀರಲ್ಲಿ ಆ ಒಂದು ಭಸ್ಮವನ್ನು ಮಿಕ್ಸ್ ಮಾಡಿಕೊಂಡು, ನಿಮಗೇನಾದರೂ ಸ್ವಲ್ಪ ಆ ಸುಟ್ಟ ಭಸ್ಮದಲ್ಲಿ ಒಂದು ಸ್ವಲ್ಪ ಸಣ್ಣದಾಗಿ ಕಡ್ಡಿ, ಸಾಮಾನ್ಯವಾಗಿ ಸಗಣಿಯಲ್ಲಿ ಒಂದಷ್ಟು ಹುಲ್ಲು ಮಿಶ್ರಿತವಾಗಿ ಇರುತ್ತೆ, ಫಿಲ್ಟರ್ ಮಾಡಿಕೊಂಡು ಕುಡಿಬೋದು. ಅದು ನಮ್ಮ BP, ಶುಗರ್, ಥೈರಾಯ್ಡ್ ಈ ರೀತಿ ಎಲ್ಲ ಕಾಯಿಲೆಗಳಿಗೆ, ಸ್ಕಿನ್ ರಿಲೇಟೆಡ್ ಕಾಯಿಲೆಗಳು ಇವೆಲ್ಲವೂ ಕೂಡ ಪರಿಹಾರ ಆಗುತ್ತೆ. ಇದು ನಾನು ಹೇಳ್ತಾ ಇರೋ ಮಾತಲ್ಲ, ರಿಸರ್ಚಲ್ಲಿ ಪ್ರೂವ್ ಆಗಿರುವಂತಹ ಮಾತು. HIV, ಕ್ಯಾನ್ಸರ್ ಇಂತಹ ಪೇಷಂಟ್ಗಳು ಕೂಡ ಅಗ್ನಿಹೋತ್ರದ ಭಸ್ಮವನ್ನು ಸ್ವೀಕಾರ ಮಾಡಿ ಅವರು ಚೇತರಿಸ್ಕೊಂಡಿದ್ದಾರೆ. ಇನ್ನು
ಆ ಒಂದು ಭಸ್ಮವನ್ನ ನಾವು ಬೆಳೆಯುವಂತಹ ಗಿಡಕ್ಕೆ, ನಮ್ಮ ಸುತ್ತಮುತ್ತಲಿನ ಟೆರೆಸ್ ಮೇಲೆ ಏನು ಗಿಡಗಳು ಹಾಕೊಂಡಿರ್ತೀವಿ ಅಥವಾ ಇದನ್ನ ಹಾಕೊಂಡಿರ್ತೀವಿ ಅಂದ್ರೂ ಕೂಡ ಆ ಒಂದು ಏನು ಅಗ್ನಿಹೋತ್ರದಿಂದ ಬಂದಂತಹ ಭಸ್ಮವನ್ನ ಆ ಒಂದು ಗಿಡಗಳಿಗೆ ನಾವು ಹಾಕಿದ್ದೆ ಆದಲ್ಲಿ ಆ ಗಿಡಗಳು ಒಳ್ಳೆ ಫಲವತ್ತಾಗಿ ಅಂದ್ರೆ ಬಹಳ ಕಾಂತಿಯುತವಾಗಿ, ಅಥವಾ ಹೇಗೆ ಒಬ್ಬ ರೋಗಿಷ್ಠನಿಗೆ ಮೆಡಿಸಿನ್ ಕೊಟ್ಟಾಗ ಹೇಗೆ ಅವನು ಕ್ಯೂರ್ ಆಗ್ತಾನಲ್ಲ, ಅದೇ ತರ ಆ ಗಿಡಗಳು ಕೂಡ ಇದಾಗುತ್ತೆ. ಬಹಳಷ್ಟು ನಾನು ವಿಡಿಯೋಸ್ನ ನೋಡ್ತಾ ಇದ್ದೆ. ಮಹೋದಯ ಯೋಗ ಹೋಗ್ತಾ ಇದ್ದೀನಿ. ಯೋಗ ಹೋದಾಗ ಸ್ಟಾರ್ಟ್ ಮಾಡಿದ್ರು ಅಗ್ನಿಹೋತ್ರ, ಅವಾಗ ಸ್ಟಾರ್ಟ್ ಮಾಡಿದ್ದು. ಈಗಾಗಲೇ 2 ವರ್ಷದ ಹಿಂದೆ. ಆಗ್ಲಿಂದ ಯೋಗ ಸ್ಟಾರ್ಟ್ ನಾನು ಅಗ್ನಿಹೋತ್ರದಲ್ಲಿ ಪಾಲ್ಗೊಳ್ತಾ ಬಂದಿದ್ದೆ. ನಾನು ಒಬ್ಳು ಕ್ಯಾನ್ಸರ್ ಪೇಷಂಟ್ ಆಗಿದ್ದೆ. ಆಗ ನಾನು ಒಟ್ಟು 11 ಮಾತ್ರೆ ನುಂಗ್ತಾ ಇದ್ದೆ. ನಾನು ಬೆಳಗ್ಗೆಯಿಂದ ಸಂಜೆ ಅಷ್ಟೊತ್ತಿಗೆ 11 ಮಾತ್ರೆ ನುಂಗ್ತಾ ಇದ್ದಿದ್ದು. ಆಮೇಲೆ ಅಗ್ನಿಹೋತ್ರದಲ್ಲಿ ಬೆಳಗ್ಗೆನೆ ನಾನು ಪಾಲ್ಗೊಳ್ತಾ ಈಗ ಕಂಟಿನ್ಯೂಸ್ ಆಗಿ ನಾನು ಅಗ್ನಿಹೋತ್ರದಲ್ಲಿ ಆದ್ಮೇಲೆ ಈಗ ನಾನು ಪೂರ್ತಿ ನನಗೆ ಈಗ 1 ಮಾತ್ರೆ ನುಂಗೋ ಮಟ್ಟಕ್ಕೆ ಬಂದಿದ್ದೀನಿ. ಮತ್ತೆ ಇನ್ನ ಅಂದ್ರೆ ನನ್ ಕ್ಯಾನ್ಸರ್ ಪೂರ್ತಿ ಗುಣ ಆಗಿದೆ. ಡಾಕ್ಟ್ರೆ ನನ್ಗೆ ಹೇಳಿದ್ದಾರೆ, ನಿಮ್ಗೆ ಪೂರ್ತಿ ಗುಣ ಆಗಿದೆ, ಏನು ತೊಂದರೆ ಇಲ್ಲ, ಚೆನ್ನಾಗಿದ್ದೀರಾ ಅಂತ ಹೇಳಿದ್ದಾರೆ. ನಾನು ಇವತ್ತು ಅಷ್ಟೇ ನಮ್ಮ ಯೋಗದಲ್ಲಿ ಬೆಳಗ್ಗೆ ಹೊತ್ತು ಮೊದಲು ಡೈಲಿ ಮಾಡ್ತಿದ್ರು. ಈ ಕಾರಣಾಂತರದಿಂದ ಮಳೆ ಇದೆಲ್ಲ ಬಂದಿದ್ದ ಕಾರಣಾಂತರದಿಂದ ಸೋಮವಾರ ಮತ್ತೆ ಅಮಾವಾಸ್ಯೆ ಹುಣ್ಣಿಮೆ ದಿವಸ ಅಗ್ನಿಹೋತ್ರ ಮಾಡ್ತಾರೆ. ಅದರಿಂದ ನಾನು ಅದ್ರೊಳಗೆ ಪಾಲ್ಗೊಂಡು ನಾನು ಸಹ ಮಂತ್ರದಿಂದ ಎಲ್ಲ ಪ್ರತಿಯೊಂದು ಹೇಳಿ ಮಾಡೋದ್ರಿಂದ ಪೂರ್ತಿ ಗುಣ ಆಗಿದೆ. ಅದು ಅಗ್ನಿಹೋತ್ರನ ತುಂಬಾ ಅದು ಖಂಡಿತ ಅದು ಸತ್ಯವಾದ ಮಾತು. ಖಂಡಿತ. ಆ ಕಾರಣದಿಂದಲೇ ನಾನು ಕೂಡ ಅದಿನ್ನೂ ಜಾಸ್ತಿ ಜನಕ್ಕೆ ಅದು ಉಪಯೋಗ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾನು ಇವತ್ತು ಈ ಒಂದು ಕಾರ್ಯವನ್ನ ಕೈಗೆತ್ತಿಕೊಂಡೆ. ಪ್ರಾಬ್ಲಿ ನಾನು ವಾಟ್ಸಪ್ಪಲ್ಲಿ ನಿಮಗೆಲ್ಲ ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತೀನಿ, ಎಲ್ಲಿ ಅಗ್ನಿಹೋತ್ರದ ಕಿಟ್ ಸಿಗುತ್ತೆ, ಮತ್ತೆ ವಿಧಾನವನ್ನ ನಾನು ಇವತ್ತೇ ಹೇಳ್ಕೊಡ್ತೀನಿ. ಮತ್ತೆ ಒಂದಿಷ್ಟು ಮಂತ್ರಗಳು ಅಂದ್ರೆ ಮುಖ್ಯವಾಗಿ ಹೇಳ್ಬೇಕಾದಂತಹ ಮಂತ್ರಗಳಿವು. ಅದು ಬಿಟ್ಟು ಒಂದಿಷ್ಟು ಮಂತ್ರಗಳು ಮಾಮೂಲಿ ನಾವು ಯಾರಾದ್ರೂ ಬೆಳಗಿನ ಸಂಧ್ಯಾ ವಂದನೆ ಮಾಡುವಂತಹ ಒಂದು ಪದ್ಧತಿಯನ್ನ ಇಟ್ಕೊಂಡಿದ್ರೆ ಅದರ ಜೊತೆನೆ ಕೂಡ ಅಗ್ನಿಹೋತ್ರವನ್ನು ಕೂಡ ಮಾಡಬಹುದು, ತಪ್ಪಿಲ್ಲ. ಮತ್ತೆ ಒಂದಿಷ್ಟು ಪ್ರಶ್ನೆಗಳು ನೀವು ಕೇಳೋದಕ್ಕಿಂತ ಮುಂಚೆ ನಾನೇ ಅದಕ್ಕೆ ಹೇಳ್ಬಿಡ್ತೀನಿ. ಯಾರ್ಯಾರು ಇದನ್ನ ಮಾಡ್ಬೋದು ಅಂತ ಸಾಮಾನ್ಯವಾಗಿ ಒಂದಿಷ್ಟು ಪ್ರಶ್ನೆ ಬರುತ್ತೆ. ಇದರಲ್ಲಿ ಯಾವುದೇ ರೀತಿಯ ಭೇದವಿಲ್ಲ. ಪುರುಷರು, ಸ್ತ್ರೀಯರು, ವಯಸ್ಸಾದವರು, ಮಕ್ಕಳು ಎಲ್ಲರೂ ಕೂಡ ಇದನ್ನ ಮಾಡಬಹುದು. ಒಂದೇ ಒಂದು ಇದಂದ್ರೆ ಸ್ತ್ರೀಯರು ಮುಟ್ಟಿನ ಸಮಯದಲ್ಲಿ ಆ 3 ದಿನಗಳು ಅಥವಾ 5 ದಿನಗಳು ಮಾತ್ರ ಅದನ್ನ ನಿಷೇಧ ಮಾಡೋದು ಒಳ್ಳೆಯದು ಅಂತ ಶಾಸ್ತ್ರ ಹೇಳುತ್ತೆ. ಅದನ್ನು ಬಿಟ್ರೆ ಮಿಕ್ಕಿದ ಎಲ್ಲಾ ದಿನಗಳಲ್ಲೂ ಕೂಡ 365 ದಿನಗಳಿಗೂ ಕೂಡ ಬೆಳಿಗ್ಗೆ ಸಾಯಂಕಾಲ ನಾನು ಆ ಆ್ಯಪಿನ ಡೀಟೇಲ್ಸ್ ಅನ್ನು ಕೂಡ ಕೊಡ್ತೀನಿ. ಅದು ನೋಡಿ, ಅದು ಜರ್ಮನಿಯವರೇ ಅದನ್ನ ಆ್ಯಪನ್ನು ಬಿಲ್ಡ್ ಮಾಡಿದ್ದಾರೆ, ಅಗ್ನಿಹೋತ್ರ ಬಡಿ ಆ್ಯಪ್ ಅಂತ. ಅದರಲ್ಲಿ ನಿಮಗೆ ಸೂರ್ಯಾಸ್ತ ಮತ್ತು ಸೂರ್ಯೋದಯದ ಸಮಯ ನಿಮಗೆ ಸಿಗ್ತಾ ಹೋಗುತ್ತೆ. ಅದೇ ಸಮಯದಲ್ಲೇ ಮಾಡಿದ್ರೆ ಪ್ರಕೃತಿ ಜೊತೆಗೆ ನಾವು ಕನೆಕ್ಟ್ ಆಗೋದಕ್ಕೆ ಇದಾಗತ್ತೆ. ಬೇರೆ ಸಮಯದಲ್ಲಿ ಮಾಡಿದ್ರೆ ದೋಷ ಅಂತ ಏನಿಲ್ಲ, ಖಂಡಿತವಾಗ್ಲೂ ಮಾಡ್ಬೋದು. ಅದು ಹೇಗೆಂದ್ರೆ ಕ್ರಿಕೆಟ್ ಲೈವ್ ನಡೀತಾ ಇರ್ಬೇಕಂದ್ರೆ ಟಿವಿ ಆನ್ ಮಾಡಿ ಕ್ರಿಕೆಟ್ ನೋಡಿದ್ರೆ ಅದೊಂದು ಮಜಾ ಇರುತ್ತಲ್ವಾ, ಆ ಥರ. ಸೊ ಇದಕ್ಕೆ ಯಾವುದೇ ವಯಸ್ಸಿನ ಇತಿಮಿತಿ ಇಲ್ಲ. ಮತ್ತೆ ಒಂದಿಷ್ಟು ಜನ ಮತ್ತೆ ಪ್ರಶ್ನೆ ಮಾಡ್ಬೋದು, ನಾನು ನಾನ್ ವೆಜಿಟೇರಿಯನ್, ಮಾಂಸಾಹಾರಿ, ನಾನು ಮಾಡ್ಬೋದಾ ಅಂತ. ಶಾಸ್ತ್ರ ಹೇಳುತ್ತೆ ಅದು ಕೂಡ ಯಾವುದೇ ಭೇದವಿಲ್ಲ. ಸಸ್ಯಾಹಾರಿ, ಮಾಂಸಾಹಾರಿ, ನೀವು ಯಾರೇ ಆದರೂ ಕೂಡ ನೀವು ಇದನ್ನು ಮಾಡ್ಬೋದು. ಮತ್ತು ಇನ್ನಷ್ಟು ಜನಕ್ಕೆ ಪ್ರಶ್ನೆ ಬರುತ್ತೆ, ನಾನು ಬ್ರಾಹ್ಮಣ ಅಲ್ಲ, ನಾನು ಶೂದ್ರ, ನಾನು ಕ್ಷತ್ರಿಯ, ನಾನು ವಲಯ, ನೀಚ ಅಂತ. ಯಾರು ಬೇಕಾದರೂ ಕೂಡ, ಎಂತಹ ನೀಚರಾದರೂ ಕೂಡ, ಎಂತಹ ಕೆಟ್ಟ ಕೆಲಸವನ್ನು ಮಾಡಿದ್ದೇ ಇವಾಗ ಮುಂದೆ ಮಾಡೋಲ್ಲ ಅಂತ ಸಂಕಲ್ಪ ಇಟ್ಕೊಂಡವನು ಕೂಡ ಇದನ್ನು ಮಾಡ್ಬೋದು. ಮತ್ತು ಇನ್ನಷ್ಟು ಪ್ರಶ್ನೆಗಳು ಬರ್ಬೋದು, ನಾನು ಬೆಳಿಗ್ಗೆ ಅಷ್ಟೊತ್ತಿಗೆ ಸ್ನಾನ ಮಾಡಿಕೊಂಡು ಅಂದರೆ ಸಾಮಾನ್ಯವಾಗಿ 6ರಿಂದ 6:50 ಅಥವಾ 5 ಆ ಒಂದು ಸುಮಾರು ಸಮಯದಲ್ಲಿ ಸೂರ್ಯೋದಯ ಆಗತ್ತೆ. ಅಷ್ಟರ ಬೇಗ ನಾನು ಸ್ನಾನ ಮಾಡ್ಕೊಳ್ಳೋಕೆ ಸಿದ್ಧತೆ ಮಾಡ್ಕೊಳ್ಳೋಕೆ ಆಗೋದಿಲ್ಲ, ಅದಕ್ಕಿಂತ ಮುಂಚೆ ನಾನು ಮಾಡ್ಬೋದಾ ಅಂತ ಪ್ರಶ್ನೆ ಮಾಡ್ಬೋದು. ಖಂಡಿತ ಸ್ನಾನ ಆಗದಲ್ಲೂ ಕೂಡ ಮಾಡ್ಬೋದು ಅಂತ ಶಾಸ್ತ್ರ ಹೇಳುತ್ತೆ. ಯಾಕೆಂದರೆ ಆಂತರಿಕ ಶುದ್ಧಿ ಇಲ್ಲಿ ಬೇಕಾಗತ್ತೆ. ಪರಿಸರಕ್ಕೆ ನಮಗೆ ಕನೆಕ್ಟ್ ಆಗ್ಬೇಕಾದ್ರೆ ಪರಿಸರ ದಿನ ಸ್ನಾನ ಮಾಡಲ್ಲ. ಇವತ್ತು ಹಸುಗಳಿದ್ದಾವೆ ಅಥವಾ ಪಕ್ಷಿಗಳಿದ್ದಾವೆ, ಪಕ್ಷಿಗಳು ಹೋಗಿ ಸ್ನಾನ ಮಾಡಿಕೊಂಡು ಅವ್ರ ಜೀವನವನ್ನು ಮುಂದುವರಿಸೋದಿಲ್ಲ. ಆಂತರಿಕವಾಗಿ ಸ್ನಾನ ಅಂದರೆ ಕಲ್ಮಶ ಇಲ್ಲದೆ ಇರಿದ್ರೆ ಶಾರೀರಿಕವಾಗಿ ಇಲ್ಲ ಅಂದ್ರೂ ನಡೆಯುತ್ತೆ. ಆದರೆ ಹಂಗಂತ ನೀವು ಸ್ನಾನ ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಆದಷ್ಟು ಬಾಹ್ಯವಾಗಿ ಆಂತರಿಕವಾಗಿ ಎರಡರಲ್ಲೂ ಕೂಡ ನೀವು ಶುಚಿರ್ಭೂತರಾಗಿ ಮಾಡಿದ್ದೇ ಆದಲ್ಲಿ ಬಹಳ ಒಳ್ಳೆಯದು. ಇಲ್ಲ ಅಂದ್ರೂ ಕೂಡ ನೀವು ಸ್ನಾನವನ್ನು ಮಾಡಿದಲ್ಲೂ ಕೂಡ ಇದನ್ನು ಮಾಡ್ಬೋದು. ಮತ್ತೆ ಮನೆಯಲ್ಲೇ ಮಾಡಬೇಕಾ ಅಂತ ಸ್ವಲ್ಪ ಜನ ಕೇಳ್ತಾರೆ. ಮನೆಯಲ್ಲೇ ಮಾಡ್ಬೋದು. ನಿಮ್ಮ ಆಫೀಸನ್ನ ಅಂದರೆ ನಿಮ್ಮದೇ ಸ್ವಂತ ಆಫೀಸನ್ನ ಇದರಲ್ಲಿ ಆ ಆಫೀಸ್ನಲ್ಲೂ ಕೂಡ ಮಾಡ್ಬೋದು. ಎಲ್ಲೆಲ್ಲಿ ನೀವು ಅಗ್ನಿಹೋತ್ರವನ್ನು ಮಾಡ್ತೀರೋ ಅಲ್ಲಲ್ಲಿ ಆ ಪಾಸಿಟಿವ್ ವೈಬ್ಸ್ ಅಂದರೆ ಆ ಒಂದು ತರಂಗ ಒಂದು ಶಕ್ತಿ ನಿಮಗೆ ನೆಡ್ತಾ. ಅದು ಹೇಗೆ ಅಂತಂದರೆ ಒಂದು ವಿಡಿಯೋದಲ್ಲಿ ನಾನು ನೋಡ್ತಾ ಇದ್ದೆ, ಹೇಗೆ ಒಬ್ಬ ಮನುಷ್ಯ
ಬ್ಯಾಟ್ರಿನ ಚಾರ್ಜ್ ಮಾಡ್ತಲ್ಲ, ಮೊಬೈಲ್ನ ಹೀಗೆ ಚಾರ್ಜ್ ಮಾಡಿದಾಗ ಅದು ಬ್ಯಾಟ್ರಿ ಡ್ರೈ ಆಗೋ ತನಕ ಅದು ಚಾರ್ಜ್ ಇರುತ್ತೆ. ಹಾಗೆ ಬೆಳಗ್ಗೆ ಸೂರ್ಯೋದಯ ಆದಾಗ ಒಬ್ಬ ಮನುಷ್ಯ ಅಗ್ನಿಹೋತ್ರ ಮಾಡಿದ್ರೆ ಸಾಯಂಕಾಲ ಸೂರ್ಯಾಸ್ತ ಆಗೋ ತನಕನೂ ಕೂಡ ಎನರ್ಜಿ ಅಥವಾ ಆ ವೈಬ್ರೇಷನ್ ತನ್ನ ಸುತ್ತಲೂ, ಅಂದ್ರೆ ಆ ವಾತಾವರಣದ ಸುತ್ತಲೂ ಕೂಡ ಸಂಚರಿಸ್ತಾ ಇರುತ್ತೆ. ಮತ್ತೆ ಸೂರ್ಯಾಸ್ತನ ಆದಾಗ ಮತ್ತೆ ನಾವು ಅಗ್ನಿಹೋತ್ರವನ್ನು ಮಾಡಿದಾಗ ಮತ್ತೆ ಬೆಳಗಿನ ಜಾವ ಸೂರ್ಯೋದಯ ಆಗೋ ತನಕನೂ ಕೂಡ ಅದು ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ನಾನು ಹೇಗೆ ಭೂಪಾಲ್ನ ಎಕ್ಸಾಂಪಲ್ ಕೊಟ್ಟನಲ್ಲ, ಆ 4 ಫ್ಯಾಮಿಲಿ ಯಾಕೆ ಅದಕ್ಕೆ ಏನು ಹಾನಿ ಆಗಿಲ್ಲ ಅಂತಂದ್ರೆ ಆ ತರಂಗಗಳ ಪಾಸಿಟಿವ್ ವೈಬ್ಸ್ ಅಂತ ಏನಿತ್ತು ಅದು ಅದನ್ನ ಕಾಪಾಡ್ತಾ ಇತ್ತು ಅನ್ನುವಂಥ ಅರ್ಥವನ್ನ ಇಲ್ಲಿ ನಾವು ಅನ್ಕೊಬಹುದು. ಎಷ್ಟೋ ಜನಕ್ಕೆ ಒಂದಿಷ್ಟು ಚಾಲೆಂಜಸ್ ಅಥವಾ ಎಲ್ಲ ಇರುತ್ತೆ, ಆದರೂ ಕೂಡ ಯಾವಾಗ ಆಗುತ್ತೋ ಖಂಡಿತವಾಗ್ಲೂ ನೀವು ಈ ಅಗ್ನಿಹೋತ್ರವನ್ನ ಮಾಡದೆ ಅದು ಪ್ರಕೃತಿ ಜೊತೆ ನೀವು ಕನೆಕ್ಟ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನಿಷ್ಟು ಪ್ರಶ್ನೆಗಳಿದ್ರೆ ಖಂಡಿತ ನೀವು ಈ ಕ್ಲಾಸಿನ ನಂತರದಲ್ಲಿ ಅದನ್ನ ನೀವು ಕೇಳ್ಬೋದು. ಅದಕ್ಕೆ ಪ್ರಶ್ನೆಗಳು ಅಂತ ಇವೆಲ್ಲೂ ಕೂಡ ಕೇಳ್ಬೋದು, ಇಲ್ಲ ಅಂತಲ್ಲ, ಒಂದಿಷ್ಟು ವಿಳಂಬ ಆಗುತ್ತೆ ಅಂತ. ಸೊ ಆ ಆ್ಯಪ್ನಲ್ಲಿ ಇವತ್ತು ನಾನು ತಗೊಂಡಂತಹ ಸಮಯ ಇದ್ದಿದ್ದು 6:28 ಅಂತ, ಇನ್ನು 18 ನಿಮಿಷ ಇದೆ. ಈ 18 ನಿಮಿಷದಲ್ಲಿ ನಾನು ನಿಮಗೆ ವಿಡಿಯೋವನ್ನು ಆನ್ ಮಾಡಿ ಅಗ್ನಿಹೋತ್ರವನ್ನು ಮಾಡುವಂಥ ವಿಧಾನವನ್ನು ಹೇಳ್ತೀನಿ. ನಿಮ್ಮಲ್ಲಿ ಅಕಸ್ಮಾತ್ ಯಾರಾದ್ರೂ ಮಾಡಿದ್ರೆ ನನ್ನ ಜೊತೆನೆ ನೀವು ಮಾಡ್ಬೋದು, ಅಥವಾ ಇವತ್ತಿಂದ ಶುರು ಮಾಡ್ತೀವಿ ಅಥವಾ ಮುಂದಿನ ವಾರದಿಂದ ಆ ಕಿಟ್ಟನ್ನ ನೀವು ಖರೀದಿ ಮಾಡಿ ಅದ್ರ ಅವ್ರ ನಂಬರು ಕೂಡ ನಾನು ಕಳಿಸ್ತೀನಿ. ಎಲ್ಲಿ ಸಿಗುತ್ತೆ, ಎಷ್ಟು ಪ್ರೈಸ್ ಆಗುತ್ತೆ, ಮತ್ತೆ ಎಷ್ಟು ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ, ಎಲ್ಲವನ್ನು ಕೂಡ ಮಾಹಿತಿನ ನಾನು ಈ ಕ್ಲಾಸ್ ಆದಮೇಲೆ ನಾನು ಹಂಚ್ಕೊತೀನಿ. ಒಬ್ಬರು ನಂಬರ್ ಇದೆ, ನನಗೆ ಗೊತ್ತಿರೋರು ಅಂತ ಏನಲ್ಲ, ಜಸ್ಟ್ ಒಂದು ನಂಬರ್ ಇದೆ ಅಷ್ಟೇ. ಅವ್ರನ್ನ ಸಂಪರ್ಕ ಮಾಡಿದ್ರೆ ನಿಮ್ಮ ಮನೆ ಅಡ್ರೆಸ್ಗೆ ಆ ಒಂದು ಕಿಟ್ಟನ್ನು ಕಳಿಸ್ತಾರೆ. ಅದೇನು ತುಂಬ ಕಾಸ್ಟ್ಲಿ ಆದದ್ದೇನಲ್ಲ, ಒಂದು 500 ರೂಪಾಯಿ ಒಳಗಡೆ ನಿಮಗೆ ಅವೆಲ್ಲವೂ ಕೂಡ ಲಭ್ಯ ಸಿಗುತ್ತೆ. 500ರಿಂದ 700 ಸಿಗುತ್ತೆ. ಗ್ರೂಪಲ್ಲಿ ಹಂಗೆ ಶ್ಲೋಕ ಎಲ್ಲ ಡೀಟೇಲ್ ಖಂಡಿತ ಅದು ಕೂಡ ಹಾಕ್ತೀನಿ. ಅದರ ನಂತರದಲ್ಲಿ ಮತ್ತೆ ಪೂರ್ವದಲ್ಲಿ ಮತ್ತೆ ಅದಾದ ನಂತರ ಕೂಡ ಒಂದಿಷ್ಟು ಮಂತ್ರಗಳನ್ನ ನಾವು ಹೇಳ್ಕೊಬೋದು, ಇಲ್ಲ. ಆದ್ರೆ ಮುಖ್ಯವಾಗಿ ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಕೆಲ್ಸಕ್ಕೆ ಹೋಗ್ತೀವಿ, ಆಗೋದಿಲ್ಲ ಅನ್ನೋರು ಈ ನಾನು ಹೇಳಿದ್ನಲ್ಲ ಏನು ಸೂರ್ಯಾಸ್ತ ಮತ್ತೆ ಸೂರ್ಯೋದಯ ಸಮಯದಲ್ಲಿ ಏನು ಹೇಳಬೇಕು ಅಂತ ಹೇಳ್ಕೊಂಡಲ್ಲ, ಅದು ಮಾತ್ರ ಹೇಳಲೇಬೇಕು. ಅದನ್ನ ಹೇಳ್ದಲೇ ಇರೋಂಗಿಲ್ಲ. ಸೂರ್ಯಾಯ ಸ್ವಾಹ ಸೂರ್ಯಾಯ ಇದಂ ನಮಃ, ಪ್ರಜಾಪತಿಯೇ ಸ್ವಾಹ ಪ್ರಜಾಪತಿಯೇ ಇದಂ ನಮಃ. ಇದು ಸೂರ್ಯೋದಯ ಆದ ಸಮಯದಲ್ಲಿ, ಸೂರ್ಯಾಸ್ತನಾದ ಸಮಯದಲ್ಲಿ ಅಗ್ನೇಯೇ ಸ್ವಾಹ ಅಗ್ನೇಯೇ ಇದಂ ನಮಃ, ಪ್ರಜಾಪತಿಯೇ ಸ್ವಾಹ ಪ್ರಜಾಪತಿಯೇ ಇದಂ ನಮಃ ಅನ್ನೋದು ಹೇಳ್ಕೊಬೋದು. ನೀವು ಬೇರೆ ಶ್ಲೋಕಗಳನ್ನ ಹೇಳ್ಕೊಂತೀನಂದ್ರೆ ಶುಕ್ಲಾಂಬರಧರದಿಂದ ಶುರು ಮಾಡಿ ಗುರುಬ್ರಹ್ಮ ಗುರುವಿಷ್ಣು ಹೇಳ್ಕೊಂಡು ಒಂದು ವಾತಾವರಣವನ್ನ ಶುದ್ಧೀಕರಿಸೋದಕ್ಕೆ ಅಪವಿತ್ರ ಮಂತ್ರ ಅಂತ ಹೇಳ್ತಾರೆ. ಓಂ ಅಪವಿತ್ರಂ ಪವಿತ್ರೋ ವಾ ಸರ್ವಾವಸ್ಥಾಂ ಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯಭ್ಯಂತರಂ ಶುಚಿಹಿ ಅಂತ ಒಂದು ಮಂತ್ರ ಇದೆ, ಅದನ್ನು ಕೂಡ ನಾನು ಕಳಿಸ್ತೀನಿ. ಈ ಮಂತ್ರ ಏನ್ ಮಾಡುತ್ತೆ ಅಂದ್ರೆ, ಬಾಹ್ಯವಾಗಿ ಏನಾದರೂ ದೋಷಗಳಿದ್ರೆ ದಯವಿಟ್ಟು ಆ ಪುಂಡರೀಕಾಕ್ಷನಾದಂತಹ ವಿಷ್ಣು ಅದನ್ನು ನೀನು ಬಾಹ್ಯವಾಗಿರುವಂತಹ ಅಪವಿತ್ರಗಳನ್ನೆಲ್ಲ ಪವಿತ್ರಗೊಳಿಸಪ್ಪ ಅಂತ ಹೇಳ್ಕೊಳ್ಳುವಂಥ ಒಂದು ಶ್ಲೋಕ. ನಮ್ಮ ಶಿರಸ್ಥ ನಮ್ಮ ತಲೆಯನ್ನು ಬಾಗಿಸಿ ಬಾಹ್ಯವನ್ನ ಪವಿತ್ರಗೊಳಿಸುವಂತ ಹೇಳುವಂಥ ಶ್ಲೋಕ. ಇನ್ನು ಆಚಮನ ಅಂತ ಸ್ವಲ್ಪ ಜನ ಮಾಡ್ತಾರೆ. ಇದೆಲ್ಲ ತುಂಬಾ ಒಂದು ದೀರ್ಘವಾದಂತಹ ಒಂದು ಪ್ರೋಸೆಸ್ ಅಥವಾ ಇದು. ಓಂ ಕೇಶವಾಯ ಸ್ವಾಹ, ಓಂ ನಾರಾಯಣಾಯ ಸ್ವಾಹ, ಓಂ ಮಾಧವಾಯ ಸ್ವಾಹ ಅಂತ 3 ಸತಿ ಆಚಮನವನ್ನು ಮಾಡ್ಕೊತಾರೆ. ಎಡಗೈಯಿಂದ ಉದ್ದರಣೆಯ ನೀರನ್ನ ತೆಗೆದುಕೊಂಡು ಒಂದು ಮಂತ್ರವನ್ನ ಹೇಳ್ಕೊಳ್ಳುವಂತ ಒಂದು ಕ್ರಮ. ಸಾಮಾನ್ಯವಾಗಿ ಯಾರು ಬೆಳಗಿನ ಸಂಧ್ಯಾ ವಂದನೆಗಳೆಲ್ಲ ಮಾಡ್ತಾರೆ ಅವರು ಇದೆಲ್ಲ ಮಾಡ್ತಾರೆ. ಪ್ರಾಣಾಯಾಮ ಶ್ಲೋಕವನ್ನ ಹೇಳ್ಕೊಂತಾರೆ, ಗಾಯತ್ರಿ ಮಂತ್ರವನ್ನ ಹೇಳ್ಕೊಂತಾರೆ, ಓಂ ಭೂರ್ಭುವಸ್ವಃ ಅಂತ. ಇವೆಲ್ಲವನ್ನೂ ಕೂಡ ಮಾಡಿ ಆ ಒಂದು ಟೈಮ್ ಕರೆಕ್ಟಾಗಿ ನೀವು ಇದನ್ನ ಮಾಡ್ಬೋದು. ಇದಕ್ಕೆ ಯಾವುದೇ ರೀತಿಯ ಪದ್ಧತಿ ಅಂತ ಇಲ್ಲ, ಇದನ್ನ ಹೇಳೇ ಮಾಡಬೇಕು ಅಂತ ಏನಿಲ್ಲ. ಇದನ್ನ ಹೇಳಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ನೀವು ಆಗ್ನೇಯ ಸ್ವಾಹಕ್ಕೆ ಕೂಡ ಹೋಗ್ಬೋದು. ಆಮೇಲೆ ಕಂಟಿನ್ಯೂಷನ್ ತಪ್ಪಿದ್ರು ಪರವಾಗಿಲ್ವಾ? ತೊಂದರೆ ಇಲ್ಲ. ಅದು ಹೇಳಿದ್ನಲ್ಲ, ಈಗ ಮಳೆ ಬರ್ತಿದೆ, ಕೊಡೆ ಹಿಡ್ಕೊಂಡ್ರೆ ನಿಮ್ಗೆ ಮಳೆಯಲ್ಲಿ ನೆನೆಯಲ್ಲ. ಆ ಕೊಡೆ ನೀವು ಯಾವಾಗ ಸರಿಸ್ತೀರಾ ಆಗ ಅವತ್ತಿನ ದಿನ ಮಳೆಯಲ್ಲಿ ನೆನೀತೀರಾ. ಆ ಥರದ್ದೊಂದಿದು. ಒಂದಿಷ್ಟು ನಾನು ವಿಡಿಯೋಸ್ ನೋಡ್ತಾ ಇದ್ದೆ. ಒಂದು ಕಡೆ ಏನಾಗಿತ್ತು ಅಂದ್ರೆ ತುಂಬಾ ಬರಗಾಲ ಬಂದು ತುಂಬಾ ಅಂದ್ರೆ ಮಳೆಯ ಒಂದು ಅವಶ್ಯಕತೆ ಬೇಕೇ ಬೇಕು ಅನ್ನುವಂತಹ ಒಂದು ಬರಗಾಲ ಸೃಷ್ಟಿ ಆದಂತಹ ಒಂದು ವರ್ಷ. ಒಂದು ಇದರಲ್ಲಿ ಆ ವಿಡಿಯೋ ಕೂಡ ನಾನು ಶೇರ್ ಮಾಡ್ತೀನಿ. ಬರೀ ಆ ಅಗ್ನಿಹೋತ್ರ ಮಾಡುವಂತಹ ಒಂದು ಜಾಗ ಅಂದ್ರೆ ಅವ್ರ ಜಮೀನಲ್ಲಿ ಅವ್ರು ಮಾಡ್ತಾ ಇದ್ರಂತೆ. ಅಷ್ಟಕ್ಕೆ ಮಾತ್ರ ಮೋಡ ಫಾರ್ಮ್ ಆಗಿ ಬರೀ ಅವರ ಜಮೀನಿಗೆ ಮಾತ್ರ ಮಳೆ ಸುರಿದಿದೆ.
ಇದು ರಿಯಲ್ ಆಗಿ ನಡೆದಿರುವಂಥ ಕತೆ. ಆ ವಿಡಿಯೋ ಲಿಂಕ್ನು ಕೂಡ ನಾನು ಶೇರ್ ಮಾಡ್ತೀನಿ. ಸೊ ಅಷ್ಟು ಪಾಸಿಟಿವ್ ಎನರ್ಜಿ ವಾತಾವರಣ ನಮಗೆ ಕೊಡುತ್ತೆ ಅಂತ ನಾನು ಆಗಲೇ ಹೇಳಿದೆ. ನಾವು ಮಾವಿನ ಮರವನ್ನು ನೆಟ್ಟಾಗ ಮಾವಿನ ಫಲವೇ ನಮಗೆ ಸಿಗುತ್ತೆ. ನಾವು ಇಂತಹ ಸತ್ಕಾರ್ಯಗಳನ್ನು ಮಾಡಿದಾಗ ಇಂತಹ ಫಲವೇ ನಮಗೆ ಸಿಗುತ್ತೆ. ನಮಗೆ ಒಳಿತಾಗುವಂತಹ ಒಂದು ಕ್ರಿಯೆಯನ್ನು ಪ್ರಕೃತಿ ನಮಗೆ ಮಾಡಿಕೊಡುತ್ತೆ ಅನ್ನುವಂತಹ ಒಂದು ಇದರಲ್ಲಿ ಇದು ನಡೆಯುತ್ತೆ. ನಾನೀಗ ಅಲ್ಲಿ ಒಂದು ಕಡೆ ಕೂತ್ಕೊಂಡು ನಿಮಗೆ ಅಗ್ನಿಹೋತ್ರವನ್ನು ಮಾಡಿ ತೋರಿಸ್ತೀನಿ. ನೀವು ಮನೆಗಳಲ್ಲಿ ಕೂತ್ಕೊಂಡು ಪರಮಾತ್ಮನನ್ನು ಧ್ಯಾನಿಸ್ಕೊಂಡು ನೀವು ಕೂಡ ಹೇಳಿ. ಮುಂದಿನ ವಾರದಿಂದ ಚಾಚು ಚಪ್ಪದ ಎಲ್ಲರೂ ಕೂಡ ಬೆಳಗ್ಗೆ ಮತ್ತು ಸಾಯಂಕಾಲ 5 ನಿಮಿಷ ಅಷ್ಟೇ ಆಗೋದು, ತುಂಬ ಜಾಸ್ತಿ ಆಗಲ್ಲ. ಸಿದ್ಧತೆಗಳೆಲ್ಲ ಸೇರಿಸ್ಕೊಂಡ್ರೆ 10 ನಿಮಿಷ ಆಗುತ್ತೆ. ದಯವಿಟ್ಟು ಈ ಅಗ್ನಿಹೋತ್ರದ ಕ್ರಿಯೆಯನ್ನು ನಿಮ್ಮ ಮನೆಗಳಲ್ಲಿ ಮಾಡಿ. ಪ್ರಶ್ನೆಗಳನ್ನು ಆಮೇಲೆ ತಗೊತೀನಿ. ಬೆರಣಿ, ಒಂದು ಬೆರಣಿ ಇದ್ರೆ ಸಾಕು. ಸಾಮಾನ್ಯವಾಗಿ ಇದು ಹೋಮದ ಕುಂಡ ಅಂತ ನಾನು ಹೇಳಿದಲ್ಲ, ಇದಕ್ಕೆ ನೀವು ಸ್ವಲ್ಪ ಅರಿಶಿನ ಕುಂಕುಮವನ್ನ ಲೇಪನ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಇಲ್ಲ ಅಂದ್ರೂ ನಡೆಯುತ್ತೆ. ಇದಿಷ್ಟು ಅರಿಶಿನ ಕುಂಕುಮವನ್ನ ಲೇಪನ ಮಾಡಿಕೊಂಡು ಬೆರಣಿಯನ್ನ 4 ತುಂಡುಗಳನ್ನಾಗಿ ಮಾಡಿ ಎಲ್ಲಾ ದಿಕ್ಕುಗಳಲ್ಲೂ ಒಂದೊಂದು ಬೆರಣಿಯನ್ನ ಈ ರೀತಿ ಇಟ್ಕೊಂಡು ಬರಬೇಕು. ಇದು ಯೂಟ್ಯೂಬ್ ಅಲ್ಲೂ ಕೂಡ ಸಿಗ್ತಾ ಹೋಗುತ್ತೆ ಮಾಡುವಂತ ವಿಧಾನ. ನಾನೇ ಹೇಳ್ಕೊಡ್ಬೇಕು ಅಂತ ಏನಿಲ್ಲ. ಸೊ ಈ ರೀತಿ 4 ಕಡೆ 4 ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ 4 ಕಡೆ ಬೆರಣಿಯನ್ನ ಇಟ್ಟು ತುಪ್ಪವನ್ನು ತೆಗೆದುಕೊಂಡು, ಶುದ್ಧವಾದ ಹಸುವಿನ ತುಪ್ಪವನ್ನು ತೆಗೆದುಕೊಂಡು ಒಂದು ಸ್ವಲ್ಪ ಲೇಪನವನ್ನ ಮಾಡಬೇಕು. ಜಾಸ್ತಿ ಅಲ್ಲ, ಒಂದು ಸ್ವಲ್ಪ ಲೇಪನವನ್ನ ಮಾಡಬೇಕು. ತುಂಬಾ ಜಾಸ್ತಿ ಆದ್ರೆ ಉರಿ ಕೂಡ ಜಾಸ್ತಿ ಆಗತ್ತೆ. ಮತ್ತೆ ಇದಕ್ಕೆ ಯಾವುದೇ ರೀತಿಯ ಪೇಪರ್ನಲ್ಲಿ ಹಚ್ಚುವಂಥದ್ದು ಅಥವಾ ಮೇಣದ ಬತ್ತಿ ತಗೊಂಡು ಹಚ್ಚುವಂಥದ್ದು ಇದ್ಯಾವುದು ಕೂಡ ಮಾಡೋ ಹಾಗಿಲ್ಲ. ಬೇಕಾದದ್ದು ಇಷ್ಟೇ ಮಾತ್ರ. ನೀವು ಮೊದಲಿಗೆ ದೀಪವನ್ನು ಹಚ್ಕೊಬೇಕು. ದೀಪವನ್ನು ಹಚ್ಕೊಂಡು ಆ ದೀಪದಿಂದ ಒಂದು ಬೆರಣಿಯನ್ನ ನೀವು ಅಗ್ನಿಸ್ಪರ್ಶವನ್ನು ಮಾಡಿ. ಕರ್ಪೂರ ಯೂಸ್ ಮಾಡಬಹುದಾ? ಇಲ್ಲ, ಕರ್ಪೂರ ಯೂಸ್ ಮಾಡೋ ಹಾಗಿಲ್ಲ. ಯಾಕಂದ್ರೆ ಅದು ಕೆಮಿಕಲ್ ಇದೆ ಅನ್ನುವಂತ ಕಾರಣಕ್ಕೆ ಕರ್ಪೂರವನ್ನ ಯೂಸ್ ಮಾಡಬಾರ್ದು. ಕೆಮಿಕಲ್ ಇರುವಂತಹ ಯಾವುದೇ ಒಂದು ಪದಾರ್ಥವನ್ನ ನಾವು ಯೂಸ್ ಮಾಡೋ ಹಾಗಿಲ್ಲ. ಆದ್ರಿಂದ ಕರ್ಪೂರ ಕೂಡ ನಿಷೇಧ. ಇಲ್ಲಿ ಬಹಳ ಪ್ರಮುಖವಾದದ್ದು ಸಮಯ ಪಾಲನೆ. ಯಾವಾಗ ಸೂರ್ಯಾಸ್ತವಾಗುತ್ತೆ ಅದರ ಸಮಯದ ಸರಿಯಾಗಿ ನಾವು ಇದರ ಸಿದ್ಧತೆಗಳೆಲ್ಲವೂ ಕೂಡ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ಈ ಬೆರಣಿ ಮತ್ತೆ ತುಪ್ಪದ ಲೇಪನ ಎಲ್ಲವನ್ನೂ ಕೂಡ ಅಗ್ನಿಸ್ಪರ್ಶವೂ ಕೂಡ ಆಗ್ಲೇ ಮಾಡ್ಕೊಂಡು ಇಟ್ಕೊಂಡ್ರು ಒಳ್ಳೇದೆ. ನಾವು ಅಕ್ಕಿಯನ್ನ ಅಕ್ಷತೆಯನ್ನ ತೆಗೆದುಕೊಂಡು ಯಾವಾಗ ಹಾಕ್ಬೇಕು ಅಂದ್ರೆ ಸೂರ್ಯೋದಯದ ಸಮಯದಲ್ಲಿ ಮತ್ತೆ ಸೂರ್ಯಾಸ್ತದ ಸಮಯದಲ್ಲಿ ಮಾತ್ರವೇ ನಾವು ಅದನ್ನ ಅಕ್ಷತೆಯನ್ನ ಹಾಕಿ ಮಂತ್ರವನ್ನ ಹೇಳಬೇಕು. ಈಗ ಅಗ್ನಿಸ್ಪರ್ಶ ಆಗ್ತಾ ಇದೆ. ಒಂದು ನಿಮಿಷ ತೆಗೆದುಕೊಳ್ಳುತ್ತೆ ಅದಾಗೋದು. ನಿಮಗೆ ಬೇಕಾದಲ್ಲಿ ನೀವು ಬೇರೆ ಮಂತ್ರವನ್ನು ಕೂಡ ಹೇಳ್ಕೊಬಹುದು. ವಿಷ್ಣು ಸಹಸ್ರನಾಮವನ್ನು ಅಥವಾ ಬೇರೆ ಯಾವ್ದಾದ್ರು ಮಂತ್ರವನ್ನ ಹೇಳ್ಕೊಬಹುದು. ಗಾಯತ್ರಿ ಮಂತ್ರವನ್ನು ಕೂಡ ಸುಮಾರು ಜನ ಹೇಳ್ಕೊಂತಾರೆ. ಅದು ಎಲ್ಲಾ ಬೆರಣಿಗೆ ಸ್ಪರ್ಶ ಆಗೋ ತರ ನೀವು ಮಾಡ್ಕೊಬಹುದು. ಬೇಕು ಅಂದ್ರೆ ಒಂದ್ ಸ್ವಲ್ಪ ತುಪ್ಪವನ್ನು ಕೂಡ ಹಾಕೊಬಹುದು. ಶುದ್ಧವಾದ ಹಸುವಿನ ತುಪ್ಪ ಸಿಗುತ್ತೆ ನಿಮ್ಗೆ, ಅದನ್ನ ಬಳಕೆ ಮಾಡಿದ್ರೆ ಬಹಳ ಉತ್ತಮ. ನಂದಿನಿ ತುಪ್ಪ ಯೂಸ್ ಮಾಡಬಹುದಾ ಸರ್? ಇಲ್ಲ, ನಂದಿನಿ ತುಪ್ಪ ಯೂಸ್ ಮಾಡೋ ಹಾಗಿಲ್ಲ. ಬೇಕಾಗ್ಬೋದಲ್ವಾ? ಅದು ನನಗೆ ಅಷ್ಟು ಮಾಹಿತಿ ಇಲ್ಲ ಭಗಿನಿ. ಆದ್ರೆ ಶುದ್ಧವಾದ ತುಪ್ಪವನ್ನೇ ಯೂಸ್ ಮಾಡ್ಬೇಕು ಅಂತ ಹೇಳ್ತಾರೆ.
ಈಗ ಅದು ತುಪ್ಪ ಯೂಸ್ ಮಾಡುವುದ ಯಾವುದು ಗುರುಗಳೇ? ಪತಂಜಲಿ ಪತಂಜಲಿ ಮಾಡಬಹುದು ಅನ್ಸುತ್ತೆ ಭಗಿನಿ. ದೇಸಿ ತುಪ್ಪ. ದೇಸಿ ತುಪ್ಪ ಅಂತ ಬರುತ್ತಲ್ಲ ಮಹೋದಯ, ಅದನ್ನ ಮಾಡಬಹುದಾ? ಮಾಡಬಹುದು ಅನ್ಸುತ್ತೆ. ಈಗ ಸಮಯ ಎಷ್ಟಾಗಿದೆ? ಸಮಯ 6:22. 6:28ಗೆ 6:22. 6:28ಕ್ಕೆ ನಮಗೆ ಸೂರ್ಯಾಸ್ತವಾದ ಸಮಯ ಇರುವಂತದ್ದು. ಸೊ ಇನ್ನು 5 ನಿಮಿಷ ಇದೆ. 5 ನಿಮಿಷದ ತನಕ ನೀವು ಬೇರೆ ಯಾವ್ದಾದ್ರು ಶ್ಲೋಕಗಳನ್ನ ತಯಾರಿಗಳನ್ನ ಮಾಡ್ಕೊಂತ ಹೋಗ್ಬೋದು. ಎಲ್ಲರಿಗೂ ಸ್ಪಷ್ಟ? ನೀವ್ ಯಾವ ತುಪ್ಪ ಯೂಸ್ ಮಾಡ್ತೀರಾ? ನಾವು ನಮ್ಮ ಗೋಶಾಲೆಯಲ್ಲಿ ಇದ್ದಂತಹ ಹಸುವಿನ ತುಪ್ಪವನ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ. ಮತ್ತೆ ನಮ್ಮ ಗೋಶಾಲೆಯಲ್ಲಿ ಇದ್ದಂತಹ ಬೆರಣಿಯನ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ತುಂಬಾ ನಮಗೂ ಪಾರ್ಸಲ್ ಮಾಡಿ ಸರ್, ನಾವು ಪೇ ಮಾಡಿ ತಗೋತೀವಿ. ಮುಂದಿನ ಮನೆಯಲ್ಲೇ ಮಾಡ್ಕೊಂಡಿರುವಂತ ತುಪ್ಪ ಮಾಡ್ಬೋದಾ? ಮಾಡ್ಬೋದು ಮನೆಯಲ್ಲೇ ಮಾಡ್ಕೊಂಡು. ನಾವೀಗ ನಂದಿನಿ ಹಾಲು ತಗೊಂಡು ಮತ್ತೆ ತುಪ್ಪ ಮಾಡ್ಕೊಳ್ತೀವಿ ಮನೆಯಲ್ಲೇ. ಇಲ್ಲಿ ಪ್ರಮುಖವಾಗಿ ಯಾಕೆ ಹಸುವಿನ ತುಪ್ಪ ಅಂತ ಹೇಳ್ತಾರೆ ಅಂತ ಅಂದ್ರೆ, ಒಂದು ಹಸುವಿನಲ್ಲಿ ಎಲ್ಲಾ ದೇವಾನ ದೇವತೆಗಳು ನೆಲೆಸಿರ್ತಾರೆ ಅಂತ. ಅಂದ್ರೆ ಎಮ್ಮೆನಲ್ಲಿ ಇರೋದಿಲ್ವಾ ಅಥವಾ ಬೇರೆದಲ್ಲಿ ಇರೋದಿಲ್ವಾ ಅಂತ ಅಂದ್ರೆ ಅದು ಉತ್ತರ ನನ್ನಲ್ಲಿ ಇಲ್ಲ. ಸಾಮಾನ್ಯವಾಗಿ ತುಪ್ಪ ಅಂತ ಅಂದ್ರೆ ಅದು ಕಾಮಧೇನುವಿಂದನೇ ಬರುವಂತದ್ದು. ಮನೆಯಲ್ಲೇ ಮಾಡಿದ ತುಪ್ಪ ಬಹಳ ಶ್ರೇಷ್ಠ. ಬೇರೆ ಕಡೆ ಆದಂತಹ ತುಪ್ಪ ಒಂದಿಷ್ಟು ಕೆಮಿಕಲ್ಸ್ ನ ಮಿಶ್ರಿತವಾಗಿರುತ್ತೆ ಅನ್ನೋದು ಒಂದು ಭಾವನೆ. ಆದ್ರಿಂದ ಮನೆಯಲ್ಲೇ ಆದಂತಹ ತುಪ್ಪವನ್ನ ನೀವು ಮಾಡಿದ್ದೇ ಆದಲ್ಲಿ ಬಹಳ ಉತ್ತಮ. ಇದು ರವಿಶಂಕರ್ ಆಶ್ರಮದಲ್ಲಿ ಪ್ಯೂರ್ ಗೀ ಸಿಗತ್ತೆ, ಓಕೆ, ಯೂಸ್ ಮಾಡಬಹುದಾ? ಮೋದಯ, ನಂಗೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ, ದಯವಿಟ್ಟು ಕ್ಷಮಿಸಿ. ಎಲ್ಲಿ ಸಿಗುತ್ತೆ ಅನ್ನೋದು ಕಾಂಟ್ಯಾಕ್ಟ್ ಅಷ್ಟೇ ನಾನು ಕೊಡಬಲ್ಲೆ ಅಷ್ಟೇ. ಬಟ್ ಹಾಗೆ ಹೇಳಿದ್ನಲ್ಲ, ಆ ಪಾವಿತ್ರತೆ ಅನ್ನೋದು ಅಷ್ಟೇ ನಮಗೆ ಬೇಕಾಗುವಂತದ್ದು. ಇಲ್ಲ, ಅಲ್ಲೂ ಕಿಟ್ ಎಲ್ಲ ಮಾಡ್ತಾ ಇದ್ರು ಕಾಲದಲ್ಲಿ, ಅದ್ರ ಬಗ್ಗೆ ಹೇಳಿದೆ. ನಾವು ಅದು ಅವಾಗ ಒಂದ್ ಸ್ವಲ್ಪ ದಿವಸ ಮಾಡಿದ್ವಿ. ಅವಾಗ ನಮ್ಗೆ ಸಲಕರಣೆಗಳು ಸಿಗ್ತಾ ಇರಲ್ಲ. ಪ್ಯೂರ್ ಆಗ್ಲಿ ಪ್ಯೂರ್ ಇದು ಭರಣಿ ಸಿಗ್ತಾ ಇರ್ಲಿಲ್ಲ ಕೆಲವು ಸತಿ ನಮ್ಗೆ. ಅದ್ರ ಸಮಸ್ಯೆ ಆಗಿ ಬಹಳ ಕಷ್ಟ ಆಯ್ತು, ನಿಂತೋಯ್ತು ಅವಾಗ. ಗುರುಗಳ, ಇದು ವಾರಕ್ಕೊಂದ್ಸರಿನಾ ಇಲ್ಲ ದಿನ ಮಾಡ್ಬೋದಾ? ಪ್ರತಿದಿನ ಮಾಡ್ಬೇಕಾಗಿರುವಂತದ್ದು, ಪ್ರತಿದಿನ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಮಾಡ್ಬೇಕಾಗಿರುವಂತದ್ದು. ಸರಿ, ಒಂದ್ಸಲ ಶುರು ಮಾಡಿದ್ರೆ ಬರೀ ಸಾಯಂಕಾಲ ಮಾಡ್ಬೋದಾ? ಮಾಡಬಹುದು, ಆತರ ಏನಿಲ್ಲ. ಬಟ್ ಎರಡೂ ಟೈಮ್ ಮಾಡಿದ್ರೆ ಬಹಳ ಒಳ್ಳೆಯದು. ಮಹೋದಯ, ಒಂದ್ಸಲ ಸ್ಟಾರ್ಟ್ ಮಾಡಿದ್ಮೇಲೆ ಫುಲ್ ಮಾಡ್ಲೇಬೇಕಾ? 5 ನಿಮಿಷ ತಗೊಳುತ್ತೆ ಅಷ್ಟೇ ಭಗಿನಿ. ತುಂಬಾ ಗೊತ್ತಾಯ್ತು, ಆ ಟೈಮಲ್ಲಿ ಇರ್ಬೇಕಲ್ಲ, ಆ ತರ ಕೇಳ್ತಾ ಇದ್ದೀನಿ ನಿಮ್ಗೆ. ಅಥವಾ ನಾವು ಮಾನಸ ಪೂಜೆ ಮಾಡ್ಬೋದಾ? ಇಲ್ಲ ಭಗಿನಿ, ಮಾನಸ ಪೂಜೆ ಮಾಡೋಂಗಿಲ್ಲ, ಇದೇ ಮಾಡ್ಬೇಕು. ಈಗ ಸೂರ್ಯಾಸ್ತದ ಸಮಯದಲ್ಲಿ ನಾವು ಹೇಳ್ಕೊಬೇಕಾಗಿರೋ ಮಂತ್ರ ಅಗ್ನೇ ಸ್ವಾಹ ಅಗ್ನೇ ಇದಂ ನಮಮ, ಪ್ರಜಾಪತಿಯೇ ಸ್ವಾಹ ಪ್ರಜಾಪತಿಯೇ ಇದಂ ನಮಮ ಅಂತ. ಈಗ 6:25, 2 ನಿಮಿಷ ಆದ್ಮೇಲೆ 2 ಮಂತ್ರವನ್ನ ಹೇಳಿ ನಾವು ಇದರ ಒಂದು ಅಗ್ನಿಹೋತ್ರದ ಕಾರ್ಯವನ್ನ ಮಾಡ್ತಾ ಇದ್ದೀವಿ. ಇದು ಈ ಪೂಜೆ ಆದ್ಮೇಲೆ ನೀವು ಬೇಕಾದ್ರೆ ನಿಮ್ಮ ಕೆಲಸಗಳನ್ನ ಮಾಡ್ಕೊಬಹುದು. ಈ ಒಂದು ಬೆರಣಿ ಏನಿದೆ, ಈ ಒಂದು ಇದೇನಿದೆ, ಇದು ಎಲ್ಲವೂ ಪೂರ್ತಿ ಸುಟ್ಟಿ ಆದ ನಂತರ ಭಸ್ಮ ಆಗತ್ತೆ. ಭಸ್ಮ ಅಂದ್ರೆ ವಿಭೂತಿ ಆಗತ್ತೆ. ಈ ವಿಭೂತಿಯನ್ನ ನೀವು ಶೇಖರಣೆ ಮಾಡಿ ಇಟ್ಕೊಬೇಕಾಗತ್ತೆ. ಆಗ್ಲೇ ಹೇಳಿದಾಗೆ ನಿಮ್ಮ ಗಿಡ ಮರಗಳಿಗೆ ಅಥವಾ ಇದನ್ನ ಸೇವನೆ ಮಾಡೋದಕ್ಕೆ, ಅಥವಾ ನಿಮ್ಗೆ BP, ಶುಗರ್ ಈ ರೀತಿ ಯಾವುದೇ ತರದ ಒಂದು ಸಮಸ್ಯೆಗಳಿದ್ದಲ್ಲಿ ಖಂಡಿತ ನೀವು ಅದನ್ನ ನೀರಿಗೆ ಹಾಕೊಂಡು ಇದನ್ನ ಕುಡಿಬಹುದು. ಮಹೋದಯ, ಇದು ಅಕ್ಕಿ ಕಾಳು ಅಂದ್ರೆ ಅಕ್ಷತೆ ಕಾಳ? ನೋಡಿ, ಇದು ಅನ್ಪಾಲಿಶ್ಡ್ ಅಕ್ಕಿ, ಅಂದ್ರೆ ಪಾಲಿಶ್ ಆಗಿರಬಾರ್ದು, ನುಚ್ಚಾಗಿರಬಾರ್ದು. ಅನ್ಪಾಲಿಶ್ಡ್ ಅಕ್ಕಿನ ನೀವು ತೆಗೆದುಕೊಳ್ಳುವಂತಹ ವಿಧಾನವೂ ಕೂಡ ಇದೆ. ಇದಕ್ಕೆ ಜ್ಞಾನ ಮುದ್ರಾ ಅಂತ ಹೇಳ್ತಾರೆ. ಕಣ್ಣಿಗೆ ಕಾಣಿಸ್ತಾ ಇದೆ ಅನ್ಸುತ್ತೆ. ಮಧ್ಯದ ಬೆರಳು ಮತ್ತೆ ಈ ಬೆರಳು ಮತ್ತೆ ತಂಬು, ಈ 3ನ್ನ ತೆಗೆದುಕೊಂಡು ನಾವು ಅಕ್ಷತೆಯನ್ನ ತೆಗೆದುಕೊಳ್ಬೇಕು ಈ ರೀತಿ. ಇದಕ್ಕೆ ಜ್ಞಾನ ಮುದ್ರೆ ಅಂತ ಹೇಳ್ತಾರೆ. ಈ ರೀತಿ ತೆಗೆದುಕೊಂಡು ನಾವು ಮಂತ್ರವನ್ನ ಹೇಳಬೇಕು. ಈಗ 6:27 ಆಗಿದೆ. ಇನ್ನು 1 ನಿಮಿಷದಲ್ಲಿ ನಾವು ಇದನ್ನ ಹೇಳ್ತಾ ಇದೀವಿ. ಎಲ್ಲರೂ ಕೂಡ ನಿಮ್ಮ ಮನೆಗಳಲ್ಲಿ ನೀವು ಮಾಡೋ ಸಂಕಲ್ಪವನ್ನು ಮಾಡ್ಕೊಳ್ಳೋದು ತೊಂದರೆ ಇಲ್ಲ. ಈಗ ಸೂರ್ಯಾಸ್ತವಾದಂತಹ ಸಮಯ.
ಓಂ ಅಗ್ನಯೇ ಸ್ವಾಹ ಅಗ್ನಯೇ ನಮಃ ಪ್ರಜಾಪತಿಯೇ ಸ್ವಾಹ ಪ್ರಜಾಪತಿಯೇ ನಮಃ. ಇದನ್ನ ಒಂದು ಬಾರಿ ಅಷ್ಟೇ ಹೇಳ್ತಾರೆ ಅಂತ ಶಾಸ್ತ್ರದಲ್ಲಿದೆ. ಸೊ ಸರಿಯಾಗಿ ಸೂರ್ಯಾಸ್ತದ ಒಂದು ಸಮಯದಲ್ಲಿ ನಾವು ಈ ಒಂದು ಅಗ್ನಿಹೋತ್ರದ ಕಾರ್ಯವನ್ನು ಮಾಡಿದ್ದೀವಿ. ನಾನು ಮತ್ತೊಮ್ಮೆ ಮಾಡ್ತಾ ಇದ್ದೀನಿ, ನಿಮ್ಗೆಲ್ಲರಿಗೂ ಕೂಡ ಪರಿಚಯ ಆಗ್ಲಿ ಅಂತ ಆ ಒಂದು ನಿಮಿಷದಲ್ಲೇ. ಓಂ ಅಗ್ನಿಯೇ ಸ್ವಾಹ ಅಗ್ನಿಯೇ ನಮಃ. ಓಂ ಪ್ರಜಾಪತಿಯೇ ಸ್ವಾಹ ಪ್ರಜಾಪತಿಯೇ ಇದಂ ನಮಃ. ನಮಸ್ಕಾರವನ್ನ ಮಾಡಿ ಇದಕ್ಕೆ ಮಾಡ್ಬೋದು. ಇಷ್ಟೇ, ಬೇರೆ ಇನ್ನೇನು ಇದಕ್ಕೆ ಎಕ್ಸ್ಟ್ರಾ ಅಂತ ಏನು ಮಾಡೋ ಹಾಗಿಲ್ಲ. ಇಷ್ಟೇ. ಇದಾದ ನಂತರ ನೀವು ನಿಮ್ಮ ಕೆಲಸಗಳನ್ನ ಮಾಡ್ಕೊಂತ ಹೋಗ್ಬೋದು. ಸರಿ, ಸಮಯಕ್ಕೋಸ್ಕರ ಬಹಳ ಧನ್ಯವಾದ. ಇನ್ನೊಂದು ವಿಚಾರವನ್ನ ನಾನು ಇವತ್ತು ಕ್ಲಾಸಲ್ಲಿ ಹೇಳ್ಬೇಕು ಅಂತಾನೆ ಅನ್ಕೊಂಡಿದ್ದೀನಿ. ನಾನು ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ನಾನು ಕಂಡಂತಹ ಒಂದಿಷ್ಟು ವಿಡಿಯೋನ ಇಲ್ಲಿ ಪ್ಲೇ ಮಾಡ್ತಿದ್ದೀನಿ, ದಯವಿಟ್ಟು ಕೇಳಿಸ್ಕೊಡಿ. ಗ್ರೂಪ್ ಅಲ್ಲಿ ಕಳಿಸಿ ಸರ್. ಜೊತೆಗೆ ದೇಹಕ್ಕೆ ಚೈತನ್ಯವನ್ನ ತುಂಬುತ್ತೆ. ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಅದು ದೇಹಕ್ಕೆ ಹಾಗೂ ಮನೆಗೆ ಕವಚವುದು. ಅಗ್ನಿ ಅಂತಂದ್ರೆ ಹೀಟ್ ಅಂತ, ಹೋತ್ರ ಅಂದ್ರೆ ಹೀಲಿಂಗ್ ಅಂತ. ಅಗ್ನಿಯ ಮುಖಾಂತರ ನಾವು ಹೀಲಿಂಗ್ ಕೊಡ್ತೀವಿ. ಈ ಪ್ರಕೃತಿ ಜೊತೆಗೆ ಯಾವಾಗ ಪ್ಯೂರಿಫಿಕೇಶನ್ ಶುರು ಆಗುತ್ತೆ, ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ, ಆಕ್ಸಿಜನ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಸ್ಟ್ರೆಂತ್ ಜಾಸ್ತಿ ಆಗ್ತಾ ಇದ್ದಂಗೆ ಟಾಕ್ಸಿಕ್ ಪವರ್ಸ್ ಎಲ್ಲ ಕಡಿಮೆ ಆಗ್ತದೆ. ಅಸಲಿಗೆ ಅಗ್ನಿಹೋತ್ರ ಹೋಮವನ್ನು ಹೇಗೆ ಮಾಡಬೇಕೆಂಬುದನ್ನು ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರು ತೋರಿಸಿಕೊಟ್ಟರು. ಕೆಲವೊಂದು ಲೆಕ್ಕಾಚಾರಗಳ ಪ್ರಕಾರ ತಯಾರಿಸಲಾಗಿರುವ ಚಿಕ್ಕದಾದ ತಾಮ್ರದ ಬಟ್ಟಲನ್ನು ತೆಗೆದುಕೊಳ್ಳಬೇಕು. ಹಸುವಿನ ಸಗಣಿಯ ಒಂದು ಬೆರಣಿಯನ್ನ ಮುರಿದ ತಾಮ್ರದ ಬಟ್ಟಲಿನಲ್ಲಿ ಗಾಳಿಯಾಡುವಂತೆ ಜೋಡಿಸಬೇಕು. ಒಂದು ಬೆರಣಿಯನ್ನ ಹಸುವಿನ ತುಪ್ಪದಲ್ಲಿ ಅದ್ದಿ ಅದಕ್ಕೆ ಬೆಂಕಿಯನ್ನು ಹಚ್ಚಿಕೊಂಡು ತಾಮ್ರದ ಬಟ್ಟಲಿನಲ್ಲಿ ಹಾಕಬೇಕು. ಅನಂತರ ಒಂದೆರಡು ಚಮಚ ಹಸುವಿನ ತುಪ್ಪವನ್ನು ಹಾಕಬೇಕು. ಜೊತೆಗೆ ಪಾಲಿಶ್ ಮಾಡದ ಕೆಲವು ಅಕ್ಕಿ ಕಾಳುಗಳನ್ನು ಅಗ್ನಿಗೆ ಹಾಕುವುದು. ಕೆಲವೊಂದು ಆಧಾರಗಳ ಪ್ರಕಾರ ಅಗ್ನಿಹೋತ್ರ ಹೋಮವನ್ನು ದಿನಕ್ಕೆ 2 ಬಾರಿ ಮಾಡಬೇಕು. ಸೂರ್ಯ ಹುಟ್ಟುವುದಕ್ಕೂ ಮುಂಚೆ ಒಮ್ಮೆ ಮಾಡಬೇಕು, ಸೂರ್ಯ ಮುಳುಗಿದ ನಂತರ ಒಮ್ಮೆ. ಆಂಟಿ ಬ್ಯಾಕ್ಟೀರಿಯಲ್ ಆಗಿ ಆಂಟಿ ವೈರಲ್ ಆಗಿ ಕೆಲಸ ಮಾಡುತ್ತಿರುವ ಈ ಅಗ್ನಿಹೋತ್ರ ಹೋಮವನ್ನು ಮಾಡುವಾಗ ಮತ್ತೊಂದು ನಿಯಮವನ್ನು ಅನುಸರಿಸಬೇಕು. ಆ ನಿಯಮವೇ ಸೂರ್ಯನೇ ಸ್ವೀಕರಿಸು ಎಂದು ಮುಂಜಾನೆ ಒಂದು ಮಂತ್ರವನ್ನು ಹೇಳುವುದು, ಅಗ್ನಿಯೇ ಸ್ವೀಕರಿಸೆಂದು ಸಂಜೆ ಒಂದು ಮಂತ್ರವನ್ನು ಹೇಳುವುದು. ಸೂರ್ಯ ಉದಯಕ್ಕೂ ಮುಂಚೆ ಅಗ್ನಿಹೋತ್ರ ಹೋಮ ಮಾಡುವಾಗ ಹೇಳುವ ಮಂತ್ರವೇನೆಂಬ ಪ್ರಶ್ನೆಗೆ ಉತ್ತರ: ಸೂರ್ಯಾಯ ಸ್ವಾಹ ಸೂರ್ಯಾಯ ಇದಂ ನಮಃ, ಪ್ರಜಾಪತಿಯೇ ಸ್ವಾಹ ಪ್ರಜಾಪತಿಯೇ ಇದಂ ನಮಃ. ಸಂಜೆ ಹೇಳುವ ಮಂತ್ರವಾದರೂ ಏನು ಎಂಬ ಪ್ರಶ್ನೆಗೆ ಉತ್ತರ: ಅಗ್ನಿಯೇ ಸ್ವಾಹ ಅಗ್ನಿಯೇ ಇದಂ ನಮಃ, ಪ್ರಜಾಪತಿಯೇ ಸ್ವಾಹ ಪ್ರಜಾಪತಿಯೇ ಇದಂ ನಮಃ. ಇವರ ಹೆಸರು ಚಂದ್ರಪ್ಪ ಅಂತ. ಅಲರ್ಜಿ ಸಮಸ್ಯೆಯಿಂದ ಆಸ್ಪತ್ರೆಯನ್ನು ಸೇರಿದ ಇವರು 8 ದಿನಗಳನ್ನು. ಬಹಳಷ್ಟು ಉದಾಹರಣೆಗಳನ್ನ ನಾವು ನಮ್ಮ ವೆಬ್ಸೈಟ್ ಅಲ್ಲಿ ನೋಡ್ತಾ ಹೋಗ್ಬೋದು. ಇದೊಂದು ನಾನು ಹೇಳ್ತಾ ಇದ್ನಲ್ಲ, ಮೋಡ ಆಗಿ ಮಳೆ ಆಯ್ತು ಅಂತ, ಅದನ್ನ ಬೇರೆ ಬೇರೆ ನಮ್ಮ ಉಪಯುಕ್ತವಾದಂತ ಕೀಟ ಇರ್ಬೋದು, ಇವೇನು ಇದೆ ಪರಭಕ್ಷಕ ಕೀಟ ಅಂತೀವಿ, ಇವೆಲ್ಲನೂ ಜಾಸ್ತಿ ಆಗ್ತದೆ. ಒಂದು ಒಳ್ಳೆ ಬ್ಯಾಲೆನ್ಸ್ಡ್ ಎನ್ವೈರ್ಮೆಂಟ್, ಇಟ್ ಬ್ರಿಂಗ್ಸ್ ಬ್ಯಾಲೆನ್ಸ್ ಇನ್ ದಿ ಎನ್ವೈರ್ಮೆಂಟ್ ಇನ್ ದ ಅಟ್ಮಾಸ್ಫಿಯರ್. ಆ ಥರದ ಕೆಲಸ ಇದು. ಆಮೇಲೆ ಇದು ಹೆಂಗಿದೆ, ಬೆಳಿಗ್ಗೆ ಸೂರ್ಯೋದಯ ಮಾಡಿದ ಅಗ್ನಿಹೋತ್ರದ ಪ್ರಭಾವ ಸೂರ್ಯಾಸ್ತದವರೆಗೆ ಇರ್ತದೆ, ಸೂರ್ಯಾಸ್ತದ ಮಾಡಿದ ಅಗ್ನಿಹೋತ್ರ ಪ್ರಭಾವ ಸೂರ್ಯೋದಯವರೆಗೆ ಇರ್ತದೆ. ಸೊ 24 ಗಂಟೆ ಆದ ಒಂದು ಕವಚ, ಒಂದು ತುಪ್ಪ ಶಗಣಿಯಿಂದ ಮತ್ತೆ ಯಜ್ಞ. ಸೊ ಇದೊಂದು ಸೈಕಲ್, ಇದು ಹೋಮ ಸೈಕಲ್ ಅಂತೀವಿ. ಆಕ್ಚುಲಿ ಭಗವದ್ಗೀತೆ ಆ ಮಂತ್ರದ ನಂಗೆ ಅದು ಹೇಳಕ್ ಬರಲ್ಲ, ಸಂಸ್ಕೃತದಲ್ಲಿ ಇದೆ, ಬಟ್ ಅದರ ಅರ್ಥ ಇದೇ ಇದೆ. ಸೊ ಯಜ್ಞ ಇದು ಪ್ರತಿಯೊಂದು ಜೀವಿಗೆ, ಜಗತ್ತಿನ ಮೇಲೆ ಜೀವ ಸೃಷ್ಟಿ ಇದು ಸುರಕ್ಷಿತವಾಗಿ ನಡಿಬೇಕಂತಂದ್ರೆ, ಕಂಟಿನ್ಯೂಟಿ ಇರ್ಬೇಕಂತಂದ್ರೆ ಯಜ್ಞದ ಮಹತ್ವ ಬಹಳ ದೊಡ್ಡ ಪಾತ್ರ ಇದೆ. ಒಂದಕ್ಕೆ ಒಂದು ಸಂಬಂಧ ಇದೆ. ನಿಮ್ಗೆ ಹೇಳ್ತೇನೆ, ಆ ಸಲ ಒಂದ್ಸಲ ಮೊದಲು ಕೇಳಿದಾಗ ಏನೋ ಒಂಥರ ವಿಚಿತ್ರ ಅನಿಸ್ತಿತ್ತು, ಬಟ್ ಅನೇಕ ಸಲ ಯೂನಿವರ್ಸಿಟಿಯವ್ರ ಕಲೆಗೆ ನನಗೆ ಇದನ್ನ ಡಾಕ್ಯುಮೆಂಟೇಶನ್ ಮಾಡಿ ಅಂತಂದ್ರು. ಅನೇಕ ಸಲ ನಮ್ಮ ತೋಟದ ಮೇಲೆ, ನಮ್ಮ ಹಳ್ಳಿಯ ಮೇಲೆ, ಅಥವಾ ನಮ್ಮ ಒಂದು 100 ಎಕರೆದ ಮೇಲೆ ಮಳೆ ಆಗಿದೆ. ಯಾವಾಗ ಬೇಕು ಅವಾಗ ಆಗಿದೆ. ಅನೇಕ ಸಲ ಇದೇನೋ ಒಂದ್ಸಲ ಏನೋ ಒಂದು ಆಕಸ್ಮಿಕವಾಗಿ ಅನೇಕ ಸಲ ಲೋಕಲೈಸ್ ರೇನ್ಸ್ ಆಗ್ತಿರ್ತದೆ, ಆಗ್ತಿರಂಗಿಲ್ಲ ಅಂತಲ್ಲ, ಬಟ್ ಇದು ಅನೇಕ ಸಲ ಅದು ನಮಗೆ ಯಾವಾಗ ಅವಶ್ಯಕತೆ ಇದ್ದಾಗ, ಏನೋ ಟ್ರಾನ್ಸ್ಫಾರ್ಮರ್ ಸುಟ್ಟಿದೆ, ಏನೋ ಕರೆಂಟ್ ಇಲ್ಲ, ನೀರಿನ ಕೊರತೆ ಆಗಿದೆ, ಇದರಲ್ಲಿ ನೀರು ಕಡಿಮೆ ಆಗಿದೆ, ನದಿಯಲ್ಲಿ ನೀರಿನ ಕೊರತೆ ಆಗಿದೆ, ಇಂಥ ಎಲ್ಲ ಒಂಥರ ಪ್ರತಿಕೂಲ ಪರಿಸ್ಥಿತಿ ಇದ್ದಾಗ ಮಳೆ ಆಗಿ ನಾವು ಅದರಿಂದ ಬಚಾವ್ ಆಗಿದ್ದೀವಿ. ನಿಮಗೆ ಹೇಳ್ತೀನಿ, ಅಗ್ನಿಹೋತ್ರ ಮಾಡಿದಾಗಿಂದ ಇವತ್ತು
ಹೆಂಗಿದೆ ರೈತನ ಪರಿಸ್ಥಿತಿ ಅಂತಂದ್ರೆ, ನಾವು ಇವಾಗ ದಿನನಿತ್ಯ ಓದ್ತೀವಿ, ಅವನು ಮನೆಗೆ ತಗೊಂಡು ಅವನು ಬೆಳೆದಂತ ಏನು ಆಹಾರ ಇದೆ ಅದನ್ನ ಮನೆಗೆ ತಗೊಂಡು ಹೋಗುವವರೆಗೆ ಅವನಿಗೆ ಗ್ಯಾರಂಟಿ ಇಲ್ಲ. ಆ ತರದ ಒಂದು ಪರಿಸ್ಥಿತಿ ನಿರ್ಮಾಣ. ನಿಮ್ಗೆ ಹೇಳ್ತೀನಿ, ಹಿಂಗೇನು ಮಾತಾಡ್ತಾ ಇದ್ದೀವಿ, ಅಗ್ನಿಹೋತ್ರ ಸಾಕಷ್ಟು ಸಲ ನನ್ನ ಕಡೆ ಮಳೆ ಆಗಿದೆ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿದ್ದೆ. ಅವ್ನು ಒಬ್ಬರಿಗೆ ಮಾತ್ರ ಸ್ವಲ್ಪ ಅದ್ರ ಮೇಲೆ ನಂಬಿಕೆ ಹುಟ್ಟಿತ್ತು, ಹೊರತಾಗಿ ಬೇರೆಯವ್ರಿಗೆ ಏನಾದ್ರಲ್ಲಿ ಅಂತ ಇಂಟ್ರೆಸ್ಟ್ ಕಾಣಿಸ್ಲಿಲ್ಲ. ಬಟ್ ಅಂತ ಸಮಯದಲ್ಲಿ ಯೂನಿವರ್ಸಿಟಿ ಹುಡುಗರಲ್ಲಿ ಇದ್ದಾಗೆ ನನ್ನ ತಲೆ ಮೇಲೆ ನಿಮ್ಗೆ ಹೇಳ್ತೀನಿ, ನನ್ನ ಇಡೀ ಫಾರ್ಮು ಅಲ್ಲ, ನನಗೆ ಇನ್ನೂ ಅದನ್ನ ಹೆಂಗ್ ಡಾಕ್ಯುಮೆಂಟ್ ಅದು ಯಾವಾಗ ತಲೆಯಲ್ಲಿ ಬರ್ಲಿಲ್ಲ, ಅದನ್ನ ಹೆಂಗ ಪಿಕ್ಚರೈಸ್ ಮಾಡ್ಬೇಕಂತ. ಒಂದೇ ಮೇಲೆ ಅಷ್ಟೇ ಅದೇನೋ 1 ಎಕರೆ 2 ಎಕರೆ ಇರ್ಬೋದು, ಆ ತರದ ಒಂದು ಮೋಡ ನನ್ನ ತಲೆ ಮೇಲೆ ಹಿಂಗೆ ಬರ್ತಾ ಎಕ್ದಮ್ ಒಂಥರ ಏನೋ ವಾತಾವರಣದಲ್ಲಿ ಏನೋ ಒಂದು ಬದಲಾವಣೆ ಆದ್ರೆ ಸ್ವಲ್ಪ ಕೂಲ್ ಅನಿಸ್ಲಿಕ್ಕೆ ಶುರು ಆಯ್ತು. ಅಷ್ಟೇ ಆ ಮೋಡ್ನಲ್ಲಿ ಇಟ್ ವಾಸ್ ನಾಟ್ ಇವನ್ ಕವರಿಂಗ್ ಮೈ ಫಾರ್ಮ್. ನನ್ನ ಫಾರ್ಮ್ ಇರೋದು 45 acres, ಅದು ಫುಲ್ ಕವರ್ ಆಗಿದ್ದಿಲ್ಲ. ಬರೀ ಅದೊಂದು ಮಧ್ಯದಲ್ಲಿ ಒಂದು ಮೇಲೆ ತಲೆ ಮೇಲೆ ಒಂದು ಸಣ್ಣ ಮೋಡ, ಅದರಲ್ಲೇ ಒಂದು ಸ್ವಲ್ಪ ಮಿಂಚುಕತೆ ಆಯ್ತು. And it was raining for 15 minutes only on my farm. ನಿಮ್ಗೆ ಹೇಳ್ತೇನೆ, ಆ ಹುಡುಗರಿಗೆ ಇಂತ ಆಶ್ಚರ್ಯ ಆಯ್ತು. ಓಡಿ ಹೋಗಿ ನಾವು ಒಂದು ಮರದ ಕೆಳಗೆ ಹೋಗಿ ನಿಂತೀವಿ, ನಮ್ಮ ಹಾರ್ವೆಸ್ಟಿಂಗ್ ಮಾಡೋದು ಅದು ಎಲ್ಲ ನಿಂತು. ಈ ತರ ಹೇಳ್ತಾ ಹೋದ್ರೆ ಬಹಳಷ್ಟು ಉದಾಹರಣೆಗಳು ನಮ್ಗೆ ಸಿಗ್ತಾ ಹೋಗುತ್ತೆ. ಅಜ್ಜಿ ಕತೆ ಯಾರೋ ಹೇಳಿದ್ರು. ಇನ್ನೊಂದು ಸೂಚನೆ ಎಲ್ಲರಿಗೂ, ನಮ್ಮ ದಿನೇಶ್ ಮಹೋದಯ ಸಂಸ್ಕೃತದ MA ನಲ್ಲಿ ಫಸ್ಟ್ ಕ್ಲಾಸ್ ಇದರಲ್ಲಿ ಪಾಸ್ ಆಗಿದ್ದಾರೆ. ಎಲ್ಲರೂ ಅವರಿಗೆ ಶುಭ ಕೋರ್ಬೇಕು. ಆದಂತಹ ವಿಚಾರಗಳು ಯಾವುದೇ ಇದು ಯಾರೋ ಹೇಳಿದ್ರು ಇದು ಮಾಡಿ ಖಂಡಿತ ಹೇಳೋ ಅಂತ ಜ್ಯೋತಿಷ್ಯ ಆಗಿರ್ಬೋದು, ಇದನ್ನ ನಂಬಿ ಅಂತ ಖಂಡಿತ ನಾವು ಹೇಳ್ತಾ ಇಲ್ಲ. ಯಾವ್ದು ಸೈಂಟಿಫಿಕ್ ಆಗಿದೆಯೋ ಅದನ್ನ ಮಾತ್ರ ಮಾಡಿ, ಯಾವ್ದು ಪರಮಾತ್ಮನಿಗೆ ಮೆಚ್ಚುಗೆ ಆಗುತ್ತೋ ಅಥವಾ ಪರಮಾತ್ಮನನ್ನ ತಲುಪೋದಕ್ಕೆ ಸಾಧ್ಯ ಆಗುತ್ತೋ ಆ ಒಂದು ಕೆಲಸವನ್ನ ಮಾಡಿ ಅಂತ ಮಾತ್ರನೇ ನಾವಿಲ್ಲಿ ಪ್ರಚೋದನೆಯನ್ನ ಮಾಡ್ತಾ ಇದ್ದೀವಿ. ಅಗ್ನಿಹೋತ್ರ ಮಾಡೋದ್ರಿಂದ ಆಗ್ಲೇ ನಾನು ಹೇಳ್ದಾಗೆ ನಮ್ಮ ಸುತ್ತಲಿನ ವಾತಾವರಣ, ಪ್ರಕೃತಿಗೆ ನಾವೇನನ್ನ ಕೊಡೋದಕ್ಕಾಗತ್ತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇವತ್ತು ನೋಡಿ ಈ ಒಂದು ಪರಿಸರ ಏನಿದೆ ಅಥವಾ ಈ ಒಂದು ವಾತಾವರಣ ಏನಿದೆ ಇದು ಪಾವಿತ್ರತೆಯಿಂದ ಕೂಡಿದೆ. ನನಗೆ ಅದು ಫೀಲ್ ಆಗ್ತಾ ಇದೆ. ನಿಮಗೆ ಸ್ವಲ್ಪ ಫಾಗ್ ಅನ್ಸಿರ್ಬೋದು, ಬಟ್ ನನ್ನ ಸುತ್ತಲೂ ಕೂಡ ಒಂದು ಪಾಸಿಟಿವ್ ಎನರ್ಜಿ ಸೃಷ್ಟಿಯಾಗಿದೆ. ನಾನು ಸೂರ್ಯನಿಗೆ ಅದನ್ನ ಅರ್ಘ್ಯವನ್ನ ಕೊಟ್ಟು ಇದು ನನ್ನದಲ್ಲಪ್ಪ, ಇದು ನಿನ್ನದು, ಎಲ್ಲವೂ ನಿನ್ನದೇ, ನಿನ್ನಿಂದ ನಾನು ಸ್ವೀಕಾರವನ್ನು ಮಾಡ್ತಿದ್ದೀನಿ, ನಿನ್ನಿಂದ ನಾನು ಗಾಳಿನ ಸ್ವೀಕಾರ ಮಾಡ್ತಿದ್ದೀನಿ, ನಿನ್ನಿಂದ ನನ್ನ ಆಹಾರವನ್ನು ಸ್ವೀಕಾರ ಮಾಡ್ತಿದ್ದೀನಿ, ಎಲ್ಲವನ್ನೂ ಕೂಡ ಪರಮಾತ್ಮನಿಗೆ ಅರ್ಪಣೆಯನ್ನು ಮಾಡಿ ಆ ಒಂದು ಭಾವವನ್ನ ತೋರಿಸುವಂತಹ ಕ್ರಿಯೆ ಈ ಅಗ್ನಿಹೋತ್ರ ಆಗಿರುತ್ತೆ. ಆದ್ರಿಂದ ದಯವಿಟ್ಟು ಈ ವಾರದಲ್ಲಿ ನೀವು ನಿಮ್ಮ ಎಲ್ಲರ ಮನೆಗಳಲ್ಲಿ ಒಂದು ಕಿಟ್ಟನ್ನ ತೆಗೆದುಕೊಳ್ಳಿ. ನಿಮ್ಮ ಮಕ್ಕಳು, ನೀವು, ನಿಮ್ಮ ಎಲ್ಲರೂ ಕೂಡ ಅದಕ್ಕೆ ಭಾಗಿಯಾಗಿ ಮಾಡಿ. ಯಜಮಾನರು ಕೆಲ್ಸಕ್ಕೆ ಹೋಗೋಕ್ಕಿಂತ ಮುಂಚೆ ಅದನ್ನ ಮಾಡಿದ್ರೆ ನೀವು ಕೂಡ ಅದೇ ಸಮಯದಲ್ಲಿ ಸೂರ್ಯೋದಯ ಸಮಯದಲ್ಲಿ ಎಲ್ಲರೂ ಕೂಡ 5 ನಿಮಿಷ ನೀವು ಅದಕ್ಕೆ ಪಾಲ್ಗೊಂಡು ಪ್ರಕೃತಿಗೆ ನೀವು ಒಂದಿಷ್ಟು ಅರ್ಪಣೆಯನ್ನ, ಕೃತಜ್ಞತೆಯನ್ನ ಸಲ್ಲಿಸುವಂತಹ ಒಂದು ಕೆಲಸ ಮಾಡಿ ಅನ್ನೋದು ನನ್ನ ಒಂದು ಆಸೆ ಆಗಿತ್ತು. ನನ್ನ ಗೋಶಾಲೆಯಲ್ಲೂ ಕೂಡ ಹಸುವಿನ ಒಂದು ಮರಣದ ಒಂದಿಷ್ಟು ಆದಾಗ ನನಗೂ ಇದನ್ನು ಕೂಡ ಮಾಡೋದಕ್ಕೆ ಆರಂಭಿಸಿದ್ದೀನಿ. ಎಲ್ಲದೂ ಕೂಡ ಒಳ್ಳೇದು ಆಗ್ತಾ ಇದೆ ಅನ್ನೋ ಒಂದು ಭಾವ ನನ್ನಲ್ಲಿ ಸೃಷ್ಟಿಯಾಗಿದೆ. ಸರ್ವೇ ಜನಾಃ ಸುಖಿನೋ ಭವಂತು.